ವೀಕ್ಷಕರೇ ನಮಸ್ಕಾರ. ಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಅವಿನಾಶ್ ಒಗರ್ನಾಳ್. ನನ್ನ ಜೊತೆ ಇದ್ದಾರೆ ಆರ್ಥಿಕ ಸಲಹೆಗಾರರಾದ ಪವನ್ ಜೋಶಿ ಸರ್ ಅವರು. ಇವತ್ತು ನಾವು ಮಾತಾಡ್ತಾ ಹೋಗ್ತಿರೋದು ಷೇರು ಆಯ್ಕೆ ಮಾಡುವಾಗ ಮೊದಲ ಹೆಜ್ಜೆ ಏನು. ಯಾಕಂದ್ರೆ ಹೊಸ ಇನ್ವೆಸ್ಟರ್ಗಳು ಯಾವ ರೀತಿ ಶೇರ್ ಆಯ್ಕೆ ಮಾಡ್ಕೋಬೇಕು, ಯಾವ ರೀತಿ ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಕೊಡ್ಬೇಕು, ಟೆಕ್ನಿಕಲ್ ಅನಾಲಿಸಿಸ್ ನ ಯಾವ ರೀತಿ ಮಾಡಬೇಕು, ಕಂಪ್ನಿದು ಯಾವ ಬೆಸ್ಟ್ ಸ್ಟಾಕ್ ಗಳನ್ನ ಯಾವ ಕಂಪ್ನಿಯಿಂದ ತೆಗೆದುಕೊಳ್ಬೇಕು ಎಂಬುದನ್ನ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ನಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಪವನ್ ಜೋಶಿ ಸರ್ ಅವರು ಉತ್ತರ ಕೊಡ್ತಾ ಹೋಗ್ತಾರೆ, ನಮ್ಮ ಗೊಂದಲಗಳನ್ನ ಬಗೆಹರಿಸ್ತಾ ಹೋಗ್ತಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಗಿದ್ದೀರಾ? ಸರ್ ಆರಾಮ್ ಸರ್, ನೀವು? ಆರಾಮ್ ಸರ್, ಎಲ್ಲ ಗುಡ್. ಓಕೆ ಸರ್, ಈಗ ಅದೇ ಷೇರು ಆಯ್ಕೆ ಮಾಡುವಾಗ ಮೊದಲ ಹೆಜ್ಜೆ ಏನ್ ಸರ್ ನಿಮ್ ಪ್ರಕಾರ? ಸೊ ಸುಮಾರು ಜನ ಅನ್ಕೋತಿರ್ತಾರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡಬೇಕು ಅಂತ. ಸೊ ಹೂಡಿಕೆ ಮಾಡಬೇಕು ಅಂತಂದ್ರೆ ಮೊದಲ ಹೆಜ್ಜೆ ಏನು? ಮೊದಲ ಹೆಜ್ಜೆ ಅಂದ್ರೆ ಸರಿಯಾದ ಒಂದು ಸ್ಟಾಕ್ ಅನ್ನ ಐಡೆಂಟಿಫೈ ಮಾಡೋದು. ಸೊ ಸರಿಯಾದ ಸ್ಟಾಕ್ ಅನ್ನ ಐಡೆಂಟಿಫೈ ಮಾಡಿದ್ರೆ ಆಲ್ರೆಡಿ ರೂಟ್ ಅನ್ನ ಕರೆಕ್ಟ್ ಆಗಿ ಡಿಸೈಡ್ ಮಾಡ್ಬಿಟ್ರೆ ಒಂದಲ್ಲ ಒಂದು ದಿನ ಅದ್ರಲ್ಲಿ ಪ್ರಾಫಿಟ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಸೊ ಮೊದಲನೇ ಹೆಜ್ಜೆ ನಮ್ದು ಏನಪ್ಪಾ ಅಂತಂದ್ರೆ ಮಾರ್ಕೆಟ್ ಒಂದು ಕಾಂಟೆಕ್ಸ್ಟ್ ನ ಅರ್ಥ ಮಾಡ್ಕೊಳ್ಳೋದು. ಹೇಗಿದೆ ಮಾರ್ಕೆಟ್, ಬುಲಿಶ್ ಆಗಿದೆನಾ ಬಿಯರಿಶ್ ಆಗಿದೆನಾ, ಅಂದ್ರೆ ನಾವು ಬುಲ್ ಮಾರ್ಕೆಟ್ ಅಲ್ಲಿ ಇದೀವಾ ಅಥವಾ ಬಿಯರಿಶ್ ಮಾರ್ಕೆಟ್ ಅಲ್ಲಿ ಇದೀವಾ ಅಂತ ಅರ್ಥ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಇವಾಗ ನೀವು ನೋಡಿದ್ರೆ ನಮ್ಮ ಮಾರ್ಕೆಟ್ ಬುಲ್ ಮಾರ್ಕೆಟ್ ಅಲ್ಲಿ ಇದೀವಿ, ಓಕೆನಾ. ನೆಕ್ಸ್ಟ್ ಬರೀ ಬುಲ್ ಮಾರ್ಕೆಟ್ ಅಲ್ಲಿ ಇದೀವಿ ಅಂತಂದ್ರೆ ನಮ್ಗೆ ರಿಟರ್ನ್ಸ್ ಜಾಸ್ತಿ ಸಿಗೋ ಸಾಧ್ಯತೆ ಇದೆ. ಆದ್ರೆ ಸ್ಟಾಕ್ ಕೂಡ ಹುಡುಕ್ಬೇಕು ನಾವು, ಯಾವ ಸ್ಟಾಕ್ ಚೆನ್ನಾಗಿದೆ ಅನ್ನೋದು ಕೂಡ ಹುಡುಕ್ಬೇಕು. ಅದು ಬುಲ್ ಮಾರ್ಕೆಟ್ ಅಲ್ಲಿ ಬೆಸ್ಟ್ ಸ್ಟಾಕ್ ನಾವು ಹುಡುಕಿದಾಗ ನಮಗೆ ಜಾಸ್ತಿ ಲಾಭವನ್ನ ಆಗ್ತದೆ. ಹಾಗಾದ್ರೆ ಬಿಗಿನರ್ ಏನ್ ಮಾಡ್ಬೋದು? ಸೊ ಸಜೆಷನ್ ನಾನು ಕೊಡೋದಾದ್ರೆ ಸಂಕ್ಷಿಪ್ತವಾಗಿ ಮೊದಲು ಒಂದು ಸೆಕ್ಟರ್ನ ಡಿವೈಡ್ ಮಾಡ್ಕೋಬೇಕು. ಯಾವ ಸೆಕ್ಟರ್ ತುಂಬಾ ಚೆನ್ನಾಗಿ ಓಡ್ತಾ ಇದೆ, ಯಾವ ಸೆಕ್ಟರ್ ಚೆನ್ನಾಗಿದೆ, ಮುಂದಿನ 10 ವರ್ಷಗಳ ಕಾಲ ಯಾವ ಸೆಕ್ಟರ್ ಎವರ್ಗ್ರೀನ್ ಸೆಕ್ಟರ್ ಅಂತ ಅನ್ಸುತ್ತೆ, ಆ ಸೆಕ್ಟರ್ನ ಚೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ಫಂಡಮೆಂಟಲಿ ಸ್ಟಾಕ್ ಚೆನ್ನಾಗಿದೆನಾ ಅಂತ ಅನಾಲಿಸಿಸ್ ಮಾಡೋಕೆ ಶಾರ್ಟ್ ಲಿಸ್ಟ್ ಮಾಡ್ಕೋಬೇಕು. ಸೊ ಹೇಗೆ ಶಾರ್ಟ್ ಲಿಸ್ಟ್ ಮಾಡ್ಕೊಳ್ಳೋದು, ಡೀಟೇಲ್ ಹೇಗೆ ಅನಾಲಿಸಿಸ್ ಮಾಡೋದನ್ನ ಹೇಳ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಮೊದಲು ಏನು ಮಾಡ್ಕೋಬೇಕು, ಶಾರ್ಟ್ ಲಿಸ್ಟ್ ಮಾಡ್ಕೋಬೇಕು. ಸೊ ಯಾವ ಫಂಡಮೆಂಟಲ್ ಅನಾಲಿಸಿಸ್ ನ ಮಾಡಬೇಕು, ಯಾವ ಸ್ಟಾಕ್ಸ್ ನ ಮಾಡಬೇಕು ಅಂತ ಲಿಸ್ಟ್ ಮಾಡ್ಕೋಬೇಕು. ಮೂರನೇದಾಗಿ ಟೈಮಿಂಗ್, ಯಾವಾಗ ಬೈ ಮಾಡಬೇಕು ಅದನ್ನು ಕೂಡ ಇಂಪಾರ್ಟೆಂಟ್. ನನಗೆ ಇವತ್ತು ಅನ್ಸಿದೆ, ನಂತರ ಇವತ್ತು ದುಡ್ಡಿದೆ ಅಂತ ಹೋಗಿ ಬೈ ಮಾಡೋದಲ್ಲ, ಅದು ಯಾವಾಗ ಬೈ ಮಾಡಬೇಕು ಆ ಎಲ್ಲವನ್ನ ತಿಳ್ಕೊಂಡು ಡಿಸಿಷನ್ ಮಾಡ್ತೀವಲ್ಲ, ದಟ್ ಈಸ್ ದ ಡ್ಯೂಟಿ. ಸರ್, ಈಗ ಒಬ್ಬ ಬಿಗಿನರ್ ಇನ್ವೆಸ್ಟರ್ ಒಂದು ಸ್ಟಾಕ್ ಪಿಕ್ ಮಾಡಬೇಕು ಅಂದ್ರೆ ಅವರು ಮಾರ್ಕೆಟ್ ಟ್ರೆಂಡ್ ಫಾಲೋ ಮಾಡ್ಬೇಕಾ ಅಥವಾ ಫಂಡಮೆಂಟಲ್ ಅನಾಲಿಸಿಸ್ ಫಾಲೋ ಮಾಡ್ಬೇಕಾ ಸರ್? ಖಂಡಿತ. ಸೊ ಎರಡು ಬೇಕಾಗತ್ತೆ, ಇಲ್ಲಿ 2-3 ಥಿಂಗ್ಸ್ ನೋಡ್ಬೇಕಾಗತ್ತೆ. ಒಂದು ಮಾರ್ಕೆಟ್ ನ ಓವರ್ ಆಲ್ ಟ್ರೆಂಡ್ ನೋಡ್ಕೋಬೇಕಾಗತ್ತೆ. ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇದೆನಾ, ಡೌನ್ ಟ್ರೆಂಡ್ ಅಲ್ಲಿ ಇದೆನಾ. ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇದೆ ಅಂದ್ರೆ ಓಕೆ, ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ. ಸೊ ಈಗ ನಾನು ಅಕಸ್ಮಾತ್ ಯಾವ್ದಾರ ಸ್ಟಾಕ್ ಅಲ್ಲಿ ಹೂಡಿಕೆ ಮಾಡಿದ್ರೆ ಮೇಲ್ಗಡೆ ಹೋಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಮಾರ್ಕೆಟ್ ಬೀಳ್ತಾ ಇರುತ್ತೆ, 2-3 ವರ್ಷಗಳ ಕಾಲ ಬೇರಿಶ್ ಟ್ರೆಂಡ್ ಫಾರ್ಮ್ ಆಗಿದೆ, ಆವಾಗ ಹೋಗಿ ನಾನು ಹೂಡಿಕೆ ಮಾಡೋದ್ರ ಬದಲು ಒಂದು ಬುಲ್ಲಿಶ್ ಟ್ರೆಂಡ್ ಇದ್ದಾಗ ನಾವು ಹೊಸದಾಗಿ ಹೂಡಿಕೆನ ಸ್ಟಾರ್ಟ್ ಮಾಡಬಹುದು. ಹಾಗಂತ ಬೇರಿಶ್ ಟ್ರೆಂಡ್ ಅಲ್ಲಿ ಮಾಡಬಾರ್ದು ಅಂತಲ್ಲ, ಬೇರಿಶ್ ಟ್ರೆಂಡ್ ಅಲ್ಲಿ ಹೂಡಿಕೆ ಮಾಡಿದಾಗ ಇಮಿಡಿಯೇಟ್ ಆಗಿ ರಿಟರ್ನ್ಸ್ ಬರೋದಿಲ್ಲ, ಓಕೆನಾ. ಇದು 1ನೇ ಪಾಯಿಂಟ್. 2ನೇ ಪಾಯಿಂಟ್, ಹಾಗಾದ್ರೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ಬೇಕಾ? ಎಸ್. ಫಂಡಮೆಂಟಲ್ ಅನಾಲಿಸಿಸ್ ಅಂದ್ರೆ ಏನು? ಈ ಕಂಪ್ನಿ ಹೇಗೆ ಹೂಡಿಕೆ ಮಾಡೋದು, ಕಂಪ್ನಿ ಏನೇನ್ ಪ್ರಾಡಕ್ಟ್ಸ್ ಗಳಿದೆ, ಕಂಪ್ನಿ ಹೇಗೆ ಪರ್ಫಾರ್ಮ್ ಮಾಡ್ತಾ ಇದೆ, ಕಂಪ್ನಿ ಚೆನ್ನಾಗಿದೆನಾ, ಚೆನ್ನಾಗಿಲ್ವಾ, ಯಾವ ಸೆಕ್ಟರ್ ಇದು, ಕಂಪ್ನಿಯಲ್ಲಿ ಏನೇನು ಪ್ರೊಡಕ್ಷನ್ ಅನ್ನ ಮಾಡ್ತಾರೆ, ಮುಂದಿನ 5 ವರ್ಷ ಏನು ವ್ಯಾಲಿಡಿಟಿ ಇದೆ, ಅವರ ಪ್ರಾಡಕ್ಟ್ಸ್ ಯಾವ ಕಂಟ್ರಿಗಳಿಗೆ ಹೋಗ್ತವೆ, ಈ ಎಲ್ಲ ಒಂದು ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕು. ಒಂದು ಪ್ಯಾರಾಮೀಟರ್ಸ್ ನ ಚೆಕ್ ಮಾಡಬೇಕು, ಬುಕ್ಸ್ ನ ಚೆಕ್ ಮಾಡಬೇಕು, ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ನ ನೋಡ್ಕೋಬೇಕು. ಇದೆಲ್ಲವನ್ನ ನೋಡಿ ಅನಾಲಿಸಿಸ್ ಮಾಡಿ ಹೂಡಿಕೆ ಮಾಡಿದ್ರೆ ಅದು ಒಂದು ಸರಿಯಾದ ಹೂಡಿಕೆ ಆಗುತ್ತೆ. ಸರ್, ಇನ್ನೊಂದು ಪ್ರಶ್ನೆ ಬರುತ್ತೆ, ಈಗ ಗುಡ್ ಕಂಪನಿ ವರ್ಸಸ್ ಗುಡ್ ಸ್ಟಾಕ್, ಇದ್ರ ನಡುವಿನ ಡಿಫ್ರೆನ್ಸ್ ಏನು? ಯಾಕಂದ್ರೆ ಕಂಪ್ನಿ ಚೆನ್ನಾಗಿರುತ್ತೆ, ಒಂದೊಂದ್ಸಲ ಸ್ಟಾಕ್ ಸರಿ ಇರಲ್ಲ, ಸ್ಟಾಕ್ ಚೆನ್ನಾಗಿರುತ್ತೆ, ಒಂದೊಂದ್ಸಲ ಕಂಪ್ನಿ ಚೆನ್ನಾಗಿರಲ್ಲ. ಇದರ ಡಿಫ್ರೆನ್ಸ್ ಏನು? ಇದನ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತ? ಇದು ಒಂಥರ ವೆರಿ ಟ್ರಿಕ್ಕಿ ಕ್ವಶನ್ ಅಂತಾನೆ ಹೇಳ್ಬೋದು. ಸುಮಾರು ಜನ ಅನ್ಕೋತಾರೆ, ಕೇಳ್ತಿರ್ತಾರೆ, ಸರ್ ಇದು ಅದ್ಭುತವಾದ ಕಂಪ್ನಿ ಆದ್ರೆ ಸ್ಟಾಕ್ ನೋಡಿದ್ರೆ ಪರ್ಫಾರ್ಮೇ ಮಾಡಲ್ಲಲ್ವಾ? ಕೆಲವೊಂದ್ಸರಿ ನೋಡಿದ್ರೆ ಈ ಕಂಪ್ನಿ ಹೆಸರನ್ನೇ ಕೇಳಿಲ್ಲ ನಾವು, ಅದ್ ನೋಡಿದ್ರೆ ಸ್ಟಾಕ್ ಸಿಕ್ಕಾಪಟ್ಟೆ ಮೂವ್ಮೆಂಟ್ ಆಗ್ತಾ ಇದೆ. ಸೊ ನಾನು ಯಾವ್ದು ಹೇಗೆ ಡಿಸೈಡ್ ಮಾಡೋದು? ಸೊ ರಿಯಲಿ ಇಟ್ಸ್ ಅ ವೆರಿ ಗುಡ್ ಪಾಯಿಂಟ್. ಅಂದ್ರೆ ಗುಡ್ ಕಂಪ್ನಿ ಅಂತಂದ್ರೆ ಸ್ಟ್ರಾಂಗ್ ಮ್ಯಾನೇಜ್ಮೆಂಟ್ ಇರಬೇಕು, ಸ್ಟೇಬಲ್ ಬಿಸ್ನೆಸ್ ಇರಬೇಕು, ಒಂದು ಲಾಂಗ್ ಟರ್ಮ್ ವಿಷನ್ ಇರಬೇಕು, ಒಂದು ಗೋಲ್ ಇರಬೇಕು, ಈ 10 ವರ್ಷಕ್ಕೆ ನಾವು ಹೀಗೆ ಬೆಳಿಬೇಕು ಅಂತ ಗೊತ್ತಿರಬೇಕು, ರೈಟ್? ಸೊ ದಟ್ ಈಸ್ ಅ ಬಿಗ್ ಕಂಪ್ನಿ ಆಸ್ ಅ ಗುಡ್ ಕಂಪ್ನಿ. ಬಟ್ ಗುಡ್ ಸ್ಟಾಕ್ ಅಂದ್ರೆ ಏನು? ರೈಟ್ ಟೈಮ್ಗೆ ನಾವು ಎಂಟ್ರಿ ಆಗೋದು, ರೈಟ್ ಪ್ರೈಸ್ ಅಲ್ಲಿ ಎಂಟ್ರಿ ಆಗೋದು, ರೈಟ್ ಟೈಮಿಂಗ್ ಅಲ್ಲಿ ಎಂಟ್ರಿ ಆಗೋದು, ಮತ್ತೆ ಓವರ್ ಆಲ್ ಮಾರ್ಕೆಟ್ ಪಾರ್ಟಿಸಿಪೇಷನ್ ಇಸ್ ಇಂಪಾರ್ಟೆಂಟ್. ಲಿಕ್ವಿಡಿಟಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಐಟಮ್ ತುಂಬಾ ಚೆನ್ನಾಗಿದೆ, ಆದ್ರೆ ನಮ್ಮ ಅಂಗಡಿಗೆ ಯಾರು ಬರದೇ ಇಲ್ಲ, ಅವಾಗ ಏನಾಗುತ್ತೆ, ವಹಿವಾಟು ಆಗೋದಿಲ್ಲ. ಬಟ್ ಐಟಮ್ ಸುಮಾರಾಗಿದೆ, ಅವರೇಜ್ ಆಗಿದೆ, ಸ್ವಲ್ಪ ಬೆಟರ್ ಇದೆ, ಆದ್ರೆ ಸಿಕ್ಕಾಪಟ್ಟೆ ಜನ ಬರ್ತಾರೆ, ಸೊ ಅದಕ್ಕೆ ಬೇಗ ವಹಿವಾಟು ಆಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಟೈಮಿಂಗ್ ಮಾಡೋದು, ಮತ್ತೆ ಯಾವ ಪ್ರೈಸ್ ಅಲ್ಲಿ ಮಾಡೋದು, ಮತ್ತೆ ಮಾರ್ಕೆಟ್
ಪಾರ್ಟಿಸಿಪೇಷನ್ ಕೂಡ, ಅಂದ್ರೆ ಇದು ಫೇಮಸ್ ಈಸ್ ಮೋರ್ ಪೀಪಲ್ ಆರ್ ಇಂಟ್ರೆಸ್ಟೆಡ್ ಇನ್ ದಿಸ್ ಸ್ಟಾಕ್, ಸುಮಾರು ಜನ ಇದ್ರಲ್ಲಿ ಹೂಡಿಕೆ ಮಾಡ್ತಾ ಇದಾರಾ, ಬೈ ಅಂಡ್ ಸೆಲ್ ಮಾಡಕ್ ಇಂಟ್ರೆಸ್ಟೆಡ್ ಇದಾರಾ, ಆ ತರದ ಸ್ಟಾಕ್ ಒಳ್ಳೆ ಮೂವ್ಮೆಂಟ್ ಆಗುತ್ತೆ. ಸೊ ಗುಡ್ ಸ್ಟಾಕ್ ನ ಹುಡುಕಿ ಆ ಸ್ಟಾಕಿನ ಫಂಡಮೆಂಟಲ್ಸ್ ನ ಅನಾಲಿಸಿಸ್ ಮಾಡೋದು ಒಳ್ಳೆ ನಿರ್ಧಾರ. ಸೊ ಎಕ್ಸಾಂಪಲ್ ಕೊಡ್ತೀನಿ, ITC ಕಂಪನಿ ಎಲ್ಲರೂ ಕೇಳಿರ್ತೀರ. ಸೊ ITC ಕಂಪನಿ ಸುಮಾರು ವರ್ಷಗಳಿಂದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದೆ. ಓಕೆ, ಅದು ಟೊಬ್ಯಾಕೋ ಬೇಸ್ಡ್ ಕಂಪನಿ, ಆಲ್ಸೋ ದಿನ ಬಳಕೆ ಸಾಮಾನುಗಳನ್ನು ಕೂಡ ಮಾಡುತ್ತೆ. ಸೊ ಇದು ನೋಡಿದ್ರೆ ನೀವು ಸ್ಟಾಕ್ ಒಂದ್ ಸ್ಲೋ ಫೇಸ್ ಅಲ್ಲಿ ಮೂವ್ ಆಗ್ತಾ ಇರತ್ತೆ, ಸ್ಲೋ ಆಗಿ, ಅಂದ್ರೆ ಎವರ್ಗ್ರೀನ್ ಸ್ಟಾಕ್ ಬಟ್ ಸ್ಲೋ ಆಗಿ ಮೂವ್ ಆಗ್ತಾ ಇರುತ್ತೆ, ಬಿಗ್ ರಿಟರ್ನ್ಸ್ ಕೊಡಲ್ಲ. ಅಲ್ಲ ಸರ್, ಅಂತ ಒಳ್ಳೆ ITC ಕಂಪನಿ ಆದ್ರೆ ಯಾಕೆ ರಿಟರ್ನ್ ಸ್ಲೋ ಡೌನ್ ಆಗಿದೆ, ಯಾಕೆ ಇದು ಸ್ಲೋ ಆಗಿದೆ, ಮೂವ್ಮೆಂಟ್ ಆಗ್ತಾ ಇಲ್ಲ ಅಂತ ಕೇಳಿದ್ರೆ ಅದೇ ಹೇಳೋದು. ಸೊ ಮಾರ್ಕೆಟ್ ಪಾರ್ಟಿಸಿಪೇಷನ್ ಕಮ್ಮಿ ಆಗಿದೆ, ಬೇರೆ ಬೇರೆ ಕಂಪ್ನೀಸ್ಗಳು ಹುಟ್ಕೊಂಡಿದೆ, ಕಾಂಪಿಟೇಟರ್ಸ್ ಜಾಸ್ತಿ ಆಗಿದೆ. ಸೊ ನಾವು ಗುಡ್ ಕಂಪ್ನೀಸ್ ನ ಹುಡುಕ್ಬೇಕು, ಗುಡ್ ಕಂಪ್ನೀಸ್ ಅಲ್ಲಿ ಎಲ್ಲಿ ಮಾರ್ಕೆಟ್ ಪಾರ್ಟಿಸಿಪೇಷನ್ ಇದೆ ಹುಡುಕ್ಬೇಕು, ಆ ಕಂಪ್ನೀಸ್ ನ ಫಂಡಮೆಂಟಲಿ ಅನಾಲಿಸಿಸ್ ಮಾಡಬೇಕು, ಅಲ್ಲಿ ನಾವು ಹೂಡಿಕೆ ಮಾಡಬಹುದು. ನಾನು ಹೇಳ್ಕೊಡ್ತೀನಿ ಇವತ್ತು ಯಾವ ರೀತಿ ಅನಾಲಿಸಿಸ್ ನ ಮಾಡೋದು ಗುಡ್ ಕಂಪ್ನೀಸ್ ಅಂತ. ಓಕೆ ಸರ್, ಈಗ ಫಂಡಮೆಂಟಲ್ ಅನಾಲಿಸಿಸ್ ನಲ್ಲಿ ಮಾಡಬೇಕು ಅಂತ ಹೇಳಿದ್ರಿ. ಅದರಲ್ಲಿ ಯಾವ ತ್ರೀ ರೇಷಿಯೋನ ಮಸ್ಟ್ ಚೆಕ್ ಮಾಡ್ಬೇಕು ನಾವು, ಅಂದ್ರೆ ಪರಿಶೀಲಿಸಬೇಕು ಅಂತ? ಖಂಡಿತ. ಸೊ ಮೊದಲೇದಾಗಿ ಫಂಡಮೆಂಟಲ್ ಅನಾಲಿಸಿಸ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ನೋಡಿ, ನನ್ನ ಮನೆಗೆ ನಾನು ಟಿವಿ ಖರೀದಿ ಮಾಡಬೇಕು ಅಂತ ತಿಳ್ಕೊಳ್ಳಿ. ಒಂದು ಟಿವಿ ತಗೋಬೇಕು ಅಂದ್ರೆ ನಾನು ಏನೆಲ್ಲ ನೋಡ್ತೀನಿ, ಎಷ್ಟು ಬೆಲೆ ಬಾಳುತ್ತೆ, LED ಸ್ಕ್ರೀನೋ LCD ಸ್ಕ್ರೀನೋ, ಓಕೆ, ಎಷ್ಟು ರಿವ್ಯೂಸ್ ಏನ್ ಹೇಳ್ತಾರೆ, ನನ್ನ ಪಕ್ಕದ ಮನೆಯವ್ರು ಏನ್ ಹೇಳ್ತಾರೆ, ನನ್ನ ಫ್ರೆಂಡ್ಸ್ ಏನ್ ಹೇಳ್ತಾರೆ, ಏನಾದ್ರು EMI ಪ್ಲಾನ್ಸ್ ಅವೈಲಬಲ್ ಇದೆನಾ, ಅಥವಾ ವಿಡಿಯೋ ಕ್ವಾಲಿಟಿ ಹೇಗಿದೆ, ಆಡಿಯೋ ಕ್ವಾಲಿಟಿ ಹೇಗಿದೆ, ಸ್ಪೀಕರ್ ಕನೆಕ್ಟ್ ಮಾಡಿದಾಗ ಹೇಗೆ ಬರುತ್ತೆ. ಸೊ ಬೇರೆ ಬೇರೆ ಎಲ್ಲಾ ಪ್ರಾಡಕ್ಟ್ಸ್ ನ ವಿಷಯಗಳನ್ನು ತಿಳ್ಕೊತೀವಿ, ಅದಕ್ಕೆ ಹೇಳ್ತೀವಿ ಪ್ಯಾರಾಮೀಟರ್ಸ್ ಅಂತ ಹೇಳ್ತೀವಿ. ಸೊ ಫಂಡಮೆಂಟಲಿ ಅನಾಲಿಸಿಸ್ ಮಾಡಿ ಫೈನಲ್ ಆಗಿ ಹೋಗಿ ನಾವು ಒಂದು ಒಳ್ಳೆ ದಿನ ಅದನ್ನ ಖರೀದಿ ಮಾಡ್ತೀವಿ. ಇಷ್ಟೆಲ್ಲ ಅನಾಲಿಸಿಸ್ ಮಾಡಿದ್ಮೇಲೆ ಅದೇ ರೀತಿ ನಾವು ಒಂದು ಸ್ಟಾಕ್ ಅನ್ನ ಖರೀದಿ ಮಾಡಬೇಕು, ಒಂದು ಶೇರ್ ನ ಖರೀದಿ ಮಾಡಬೇಕು ಅಂದ್ರೆ ನಾವು ಕೂಡ ಒಂದು ಫಂಡಮೆಂಟಲಿ ಅನಾಲಿಸಿಸ್ ಮಾಡಬೇಕು, ಅಟ್ಲೀಸ್ಟ್ ಒಂದು 3 ಪ್ಯಾರಾಮೀಟರ್. ಫಾರ್ ಎಕ್ಸಾಂಪಲ್, ಮೊದಲನೇ ಪ್ಯಾರಾಮೀಟರ್ ಏನು, ರಿಟರ್ನ್ ಆನ್ ಈಕ್ವಿಟಿ ಅಂತ ಹೇಳ್ತೀವಿ. ಅಂದ್ರೆ ಈ ಸ್ಟಾಕ್ ಪ್ರತಿ ವರ್ಷ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಷ್ಟು ರಿಟರ್ನ್ ಕೊಡ್ತಾ ಇದೆ. ಅಕಸ್ಮಾತ್ ನಾನು ಹೂಡಿಕೆ ಮಾಡಿದ್ರೆ ಅಥವಾ ನೀವು ಹೂಡಿಕೆ ಮಾಡಿದ್ರೆ, ಯಾರಾದ್ರೂ ಆ ಕಂಪ್ನಿಯಲ್ಲಿ ಹೂಡಿಕೆ ಮಾಡಿದ್ರೆ ಈ ಕಂಪ್ನಿಯ ಸ್ಟಾಕಿನಲ್ಲಿ ಪ್ರತಿ ವರ್ಷ ಎಷ್ಟು ರಿಟರ್ನ್ ಕೊಡ್ತಿದೆ, ರಿಟರ್ನ್ ಆನ್ ಈಕ್ವಿಟಿ ಅಂತ ಹೇಳ್ತೀವಿ. ಯಾಕೆಂದ್ರೆ ನಮ್ಮ ಹಣವನ್ನ ಬ್ಯಾಂಕ್ ಅಲ್ಲಿ ಇಟ್ಟರೆ 6% ಸಿಗುತ್ತೆ, ಹೌದಾ? ಅದೇ ರೀತಿ ಅದರ ಬೆಟರ್ ಸ್ಕೀಮ್ಸು, ಪೆನ್ಷನ್ ಸೇವಿಂಗ್ ಸ್ಕೀಮ್ಸು, ಸೀನಿಯರ್ ಏಜ್ ಪೀಪಲ್ ಹೂಡಿಕೆ ಮಾಡಿದ್ರೆ 6.6 8% ತನಕ ಸಿಗುತ್ತೆ, PPF ಅಲ್ಲಿ 8% ತನಕ ಸಿಗುತ್ತೆ. ಬಟ್ ಇದಕ್ಕಿಂತ ಜಾಸ್ತಿ ನಂಗೆ ಸಿಗ್ಬೇಕು ಅಂದ್ರೆ, ಸೊ ಹಾಗಾಗಿ ನಾನು ಒಳ್ಳೆ ಸ್ಟಾಕ್ ಅನ್ನ ಹುಡುಕ್ಬೇಕು, ಅವಾಗ ನನಗೆ 15% ತನಕ ಸಿಗ್ಬೋದು. ಅದಕ್ಕೆ ಏನ್ ಹೇಳ್ತೀವಿ, ರಿಟರ್ನ್ ಆನ್ ಈಕ್ವಿಟಿ. ಪ್ರತಿ ವರ್ಷ ನನಗೆ 12ರಿಂದ 15% ರಿಟರ್ನ್ ಕೊಡೋ ಸ್ಟಾಕ್ ಬೇಸ್ಡ್ ಆನ್ ಏನು, ಹಿಸ್ಟ್ರಿ, ಇಂದಿನ 3 ವರ್ಷ 5 ವರ್ಷ 10 ವರ್ಷದ ಹಿಸ್ಟ್ರಿ ನೋಡೋದು. ಇಂದಿನ ಹಿಸ್ಟ್ರಿನಲ್ಲಿ ನನಗೆ ಸತತವಾಗಿ ಪ್ರತಿ ವರ್ಷ ನನಗೆ ಇದು ರಿಟರ್ನ್ಸ್ ಕೊಡ್ತಾ ಇದೆ 12ರಿಂದ 15% ಅಂತಂದ್ರೆ ರಿಟರ್ನ್ ಆನ್ ಈಕ್ವಿಟಿ ಅಂತೀವಿ. ಈ ರೇಷಿಯೋ ತುಂಬಾ ಇಂಪಾರ್ಟೆಂಟ್. ಎರಡನೇದು ಡೆಟ್ ಟು ಈಕ್ವಿಟಿ ಅಂತ ಹೇಳ್ತೀವಿ. ಅಂದ್ರೆ ರಿಸ್ಕ್ ಲೆವೆಲ್ ಯಾವ ರೀತಿ ಇದೆ, ಅಂದರೆ ಈ ಕಂಪ್ನಿಯ ಅಸೆಟ್ಗಳೇನಿದೆ, ಲಯಬಿಲಿಟೀಸ್ಗಳೇನಿದೆ. ಅಸೆಟ್ ಅಂದ್ರೆ ಏನು, ಕಂಪ್ನಿ ಏನ್ ಬೆಲೆ ಬಾಳುತ್ತೆ, ಇವ್ರ ಹತ್ರ ದುಡ್ಡು ಎಷ್ಟಿದೆ, ಕ್ಯಾಶ್ ಎಷ್ಟಿದೆ, ಇವ್ರ ಹತ್ರ ಸೇವಿಂಗ್ಸ್ ಎಷ್ಟಿದೆ, ಇವ್ರ ಹತ್ರ ಮಷಿನ್ ಎಷ್ಟಿದೆ, ಇವ್ರ ಹತ್ರ ಲ್ಯಾಂಡ್ ಎಷ್ಟಿದೆ, ಫ್ಯಾಕ್ಟ್ರಿ ಎಷ್ಟು ದೊಡ್ಡದಿದೆ, ಅಂದ್ರೆ ಏನೇನ್ ಬೆಲೆ ಬಾಳುತ್ತೋ ಅದಕ್ಕೆ ಅಸೆಟ್ ಅಂತ ಹೇಳ್ತೀವಿ. ಲಯಬಿಲಿಟೀಸ್ ಅಂದ್ರೆ ಇವ್ರು ಏನೇನ್ ಸಾಲಗಳನ್ನು ಮಾಡಿದ್ದಾರೆ, ಏನೇನ್ ಲೋನ್ಗಳನ್ನ ಮಾಡಿದ್ದಾರೆ, ಎಲ್ಲೆಲ್ಲಿ ಎಷ್ಟು ದುಡ್ಡು ಕಟ್ಟಬೇಕು. ಸೊ ನಾವು ಅಸೆಟ್ ಮೈನಸ್ ಲಯಬಿಲಿಟಿನ ಮಾಡಿದ್ರೆ ಏನು ಉಳಿಯುತ್ತಲ್ಲ, ಅದಕ್ಕೆ ನಾವು ಬುಕ್ ವ್ಯಾಲ್ಯೂ ಆಫ್ ಎ ಕಂಪನಿ ಅಂತ ಹೇಳ್ತೀವಿ. ಅಥವಾ ಡೆಟ್ ಟೆಸ್ಟ್ ಇದೆ, ಇವ್ರ ಅರ್ನಿಂಗ್ಸ್ ಪ್ರಕಾರ ಡೆಟ್ ಟೆಸ್ಟ್ ಇದೆ, ಇದ್ರ ಈಕ್ವಿಟಿ ಪ್ರಕಾರ ಡೆಟ್ ಟೆಸ್ಟ್ ಇದೆ, ಅದು ಕೂಡ ಇಂಪಾರ್ಟೆಂಟ್ ರೇಷಿಯೋ ಆಗುತ್ತೆ. ಇದನ್ನು ಕೂಡ ನಾವು ನೋಡ್ಬೇಕು. ಇದು ಸಿಕ್ಕಾಪಟ್ಟೆ ಜಾಸ್ತಿ ಇರಬಾರ್ದು, ಕಮ್ಮಿ ಇರಬೇಕು. ಕಮ್ಮಿ ಸಾಲ ಇದ್ದಷ್ಟು ಕಂಪ್ನಿ ಚೆನ್ನಾಗಿರುತ್ತೆ. ಸೊ ಇದು ಎರಡನೇ ರೇಷಿಯೋ. ಮೂರನೇ ರೇಷಿಯೋ ಏನು, ಅರ್ನಿಂಗ್ಸ್. ಸೊ ಅರ್ನಿಂಗ್ಸ್ ಚೆನ್ನಾಗಿ ಮಾಡ್ತಾ ಇದ್ದೇನಾ, ಪ್ರತಿ ವರ್ಷ ರಿಟರ್ನ್ಸ್ ಚೆನ್ನಾಗಿ ಕೊಡ್ತಾ ಇದ್ದೇನಾ, ಅಂದ್ರೆ ಅರ್ನಿಂಗ್ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ಕಂಪ್ನಿಗೆ, ಪ್ರತಿ ಕ್ವಾರ್ಟರ್ಲಿ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಓಕೆ, ಒಂದೊಂದು ಕ್ವಾರ್ಟರ್ ಯಾವಾಗಲೂ ಸೀಸನಲ್ ಆಗ್ಬಿಟ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡದೇ ಇರ್ಬೋದು, ಬಟ್ ಓವರ್ ಆಲ್ ಎವ್ರಿ ವರ್ಷ ನೋಡಿದಾಗ ಈಸ್ ದ ಕಂಪನಿ ಪ್ರಾಫಿಟಬಲ್. ಈ ಕಂಪನಿ ಪ್ರಾಫಿಟಬಲ್ ಇಲ್ಲ, ಸತತವಾಗಿ ರಾಂಗ್ ರಿಸಲ್ಟ್ ಕೊಡ್ತಾ ಇದೆ ಅಥವಾ ಬ್ಯಾಡ್ ರಿಸಲ್ಟ್ ಕೊಡ್ತಾ ಇದೆ, ಕುಗ್ಗುತ್ತಾ ಇದೆ ಕಂಪನಿ, ಪ್ರಾಡಕ್ಟ್ಸ್ಗಳು ಹೋಗ್ತಾ ಇಲ್ಲ, ಕಂಪನಿ ಪರ್ಫಾರ್ಮ್ ಮಾಡ್ತಾ ಇಲ್ಲ, ಕಂಪನಿ ಪಾಸಿಟಿವ್ ಇಲ್ಲ ಅಂದ್ರೆ, ಓಕೆ ಹೀಗೆ ಪರ್ಫಾರ್ಮ್ ಮಾಡ್ತಿಲ್ಲ ಅಂದ್ರೆ ಇನ್ನು ಮುಂದಿನ 10 ವರ್ಷ ಇರುತ್ತಾ ಈ ಕಂಪನಿ. ಸೊ ಹಾಗಾಗಿ ಇದು ಮೂರನೇ ಪ್ಯಾರಾಮೀಟರ್. ಸೊ ಟೋಟಲಿ 3 ಪ್ಯಾರಾಮೀಟರ್ಸ್. ಇನ್ನೊಂದ್ಸರಿ ಹೇಳೋದಾದ್ರೆ ರಿಟರ್ನ್ ಆನ್ ಈಕ್ವಿಟಿ, ಡೆಟ್ ಟು ಈಕ್ವಿಟಿ, ಅರ್ನಿಂಗ್ಸ್ ಗ್ರೋತ್, ಈ 3 ಇಟ್ಕೊಂಡ್ಬಿಟ್ಟು ಲಾಸ್ಟ್ 5 ವರ್ಷದ ಟ್ರೆಂಡ್ ನ ನೋಡ್ಬಿಟ್ಟು ಸ್ಟಾಕ್ ನ ಹೂಡಿಕೆ ಮಾಡಿದ್ರೆ ಅಟ್ಲೀಸ್ಟ್ ಏನೂ ಗೊತ್ತಿಲ್ಲದವರು ಇಷ್ಟಾದ್ರೂ ಮಿನಿಮಮ್ ನ ನೋಡಿ ಹೂಡಿಕೆ ಮಾಡ್ಬೇಕು. ಸರ್, ಈ 3 ಅಂಶಗಳನ್ನ ಹೇಳಿದ್ರಿ, 3 ಚೆಕ್ ಲಿಸ್ಟ್ ಗಳನ್ನ ಹೇಳಿದ್ರಿ. ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಯಾವುದು ಅಂಶ ಅಂತ?
ಸೊ ನನಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅನ್ಸೋದು ಇದರಲ್ಲಿ ಡೆಟ್ ಟು ಈಕ್ವಿಟಿ. ಓಕೆ, ರಿಟರ್ನ್ ಆನ್ ಈಕ್ವಿಟಿ ಅಂದ್ರೇನು, ಹಿಂದಿನ 3 ವರ್ಷದಿಂದ ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಅಂತ. ಬಟ್ ಡೆಟ್ ಟು ಈಕ್ವಿಟಿ ಅಂದ್ರೆ ಸಾಲ ಕಮ್ಮಿ ಇದೆ, ಲಾಭ ಜಾಸ್ತಿ ಇದೆ. ಅಕಸ್ಮಾತ್ ಹಿಂದೆ 2 ವರ್ಷ ರಿಟರ್ನ್ಸ್ ಕೊಟ್ಟಿಲ್ಲ ಅಂದ್ರೂ ಕೂಡ ಈ ವರ್ಷ ಅಕಸ್ಮಾತ್ ಸಾಲಗಳು ಕಮ್ಮಿ ಆದಂಗೆ ಸಾಲಗಳು ಕಮ್ಮಿಯಾಗಿ ಲೋನ್ಗಳಿಲ್ಲ, ಅಕಸ್ಮಾತ್ ಏನೂ ಲೋನ್ಗಳಿಲ್ಲ ಅಂದ್ರೆ ಈ ಕಂಪ್ನಿ ಹೆಂಗಾದ್ರೂ ಒಂದ್ಸರಿ ಮುಂದಿನ ವರ್ಷ ಡಬಲ್ ರಿಟರ್ನ್ಸ್ ಕೊಟ್ಬಿಡ್ಬೋದು. ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಕೀ ಫ್ಯಾಕ್ಟರ್ ಅಂದ್ರೆ ಸಾಲಗಳು ಕಮ್ಮಿ ಇರಬೇಕು, ರಿಟರ್ನ್ಸ್ ಜಾಸ್ತಿ ಇರಬೇಕು. ಸೊ ದಿಸ್ ಪ್ಯಾರಾಮೀಟರ್. ಓಕೆ ಸರ್, ಈಗ ಟೆಕ್ನಿಕಲ್ ಅನಾಲಿಸಿಸ್, ಈ ರೀತಿಯ ಟೆಕ್ನಿಕಲ್ ಅನಾಲಿಸಿಸ್ ಸ್ಟಾಕ್ ಸೆಲೆಕ್ಷನ್ ನಲ್ಲಿ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಇನ್ವೆಸ್ಟರ್ಗೆ ಅಂತ? ಸೊ ಈಗ ಫಂಡಮೆಂಟಲ್ ಅನಾಲಿಸಿಸ್ ಅಂತ ನಾನು ಹೇಳಿದೆ. ಫಂಡಮೆಂಟಲ್ ಅನಾಲಿಸಿಸ್ ಅಂದ್ರೆ ಏನು, ಎಲ್ಲಾ ಸ್ಟಾಕ್ ಗಳನ್ನ ನೋಡೋದು, ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದು. ಯಾವ ಕಂಪ್ನಿ ಚೆನ್ನಾಗಿದೆನಾ, ಚೆನ್ನಾಗಿಲ್ವಾ, ರಿಟರ್ನ್ಸ್ ಚೆನ್ನಾಗಿ ಕೊಡ್ತಿದ್ದೇನಾ, ರಿಸಲ್ಟ್ ಚೆನ್ನಾಗಿ ಕೊಡ್ತಿದ್ದೇನಾ, ಕಂಪ್ನಿ ಪ್ರಾಡಕ್ಟ್ಸ್ ಗಳಿದೆ, ಸ್ಕ್ಯಾಮ್ ಅಲ್ಲಿ ಇನ್ವಾಲ್ವ್ ಆಗಿದ್ದೀನಾ, ಸರಿಯಾಗಿ ಎಂಪ್ಲಾಯೀಸ್ಗೆ ಸ್ಯಾಲರಿನ ಹಾಕ್ತಾ ಇದ್ದಾರಾ, ಸೊ ಲೀಗಲಿ ಎಲ್ಲ ಸರಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರಾ, ಎಲ್ಲ ರೆಗ್ಯುಲೇಷನ್ಸ್ ಫಾಲೋ ಮಾಡ್ತಾರಾ, ಕಂಪನಿ ಆಕ್ಟ್ ನ ಫಾಲೋ ಮಾಡ್ತಾರಾ, ಇನ್ಕಮ್ ಟ್ಯಾಕ್ಸ್ ನ ಕಟ್ತಾರಾ, ಇದೆಲ್ಲ ಫಂಡಮೆಂಟಲ್ಸ್ ಅಲ್ಲಿ ಬರುತ್ತೆ. ಇವಾಗ ನೆಕ್ಸ್ಟ್ ಪ್ರಶ್ನೆ ಬರುತ್ತೆ, ಓಕೆ ಎಲ್ಲ ಓಕೆ ಅಪ್ಪ, ಯಾವಾಗ ಬೈ ಮಾಡಬೇಕು, ರೈಟ್, ಯಾವಾಗ ಪರ್ಚೇಸ್ ಮಾಡ್ಬೇಕಾಗಾದ್ರೆ, ಓಕೆ ಟಿವಿ ಎಲ್ಲ ತುಂಬಾ ಚೆನ್ನಾಗಿದೆ, ಅನಾಲಿಸಿಸ್ ಮಾಡಿದೀನಿ, ಯಾವಾಗ ತಗೋಬೇಕು? ಸೊ ನಾವೇನ್ ಹೇಳ್ತೀವಿ, ಯಾವಾಗ ತಗೋಬೇಕಪ್ಪ ಅಂತಂದ್ರೆ ಯಾವತ್ತೊಂದು ಆಫರ್ ಬರುತ್ತೆ, ಯಾವಾಗ ಕಡಿಮೆ ಬೆಲೆಗೆ ಸಿಗುತ್ತೆ, ದೀಪಾವಳಿ ಸೇಲ್ಸ್ ಅಲ್ಲಿ ಸಿಗುತ್ತೆ, ನ್ಯೂ ಇಯರ್ ಎಂಡ್ ಸೇಲ್ಸ್ ಅಲ್ಲಿ ಸಿಗುತ್ತೆ, ದಸರಾ ಸೇಲ್ಸ್ ಅಲ್ಲಿ ಸಿಗುತ್ತೆ, ಆವಾಗ ಸ್ಟಾಕ್ ಅನ್ನ ಖರೀದಿ ಮಾಡ್ಬೇಕು, ಅಥವಾ ಅವಾಗ ನಾವು ಟಿವಿನ ಖರೀದಿ ಮಾಡ್ಬೇಕು ಅಂತ ಹೇಳ್ತೀವಲ್ಲ. ಅದೇ ರೀತಿ ಟೆಕ್ನಿಕಲ್ ಅನಾಲಿಸಿಸ್ ಅಂದ್ರೆ ಟೆಕ್ನಿಕಲಿ ಅನಾಲಿಸಿಸ್ ಮಾಡೋದು, ವೆನ್ ಟು ಬೈ ದ ಸ್ಟಾಕ್, ವೆನ್ ಟು ಅವಾಯ್ಡ್ ದ ಸ್ಟಾಕ್. ಎರಡೇ ಪ್ರಶ್ನೆ, ಯಾವಾಗ ಇದನ್ನ ಬೈ ಮಾಡಬೇಕು, ಯಾವಾಗ ಇದನ್ನ ಬೈ ಮಾಡಬಾರ್ದು. ಮುಂಚೆನಾಗ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ಕೊಂಡ್ಬಿಟ್ಟಿವಿ. ಎಕ್ಸಾಂಪಲ್, ನಾನು ಭಾರತಿ ಏರ್ಟೆಲ್ ಕಂಪ್ನಿನ ಸ್ಟಾಕ್ ಅನ್ನ ಪರ್ಚೇಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೀನಿ. ಫಂಡಮೆಂಟಲಿ ಅನಾಲಿಸಿಸ್ ಮಾಡಿದೀನಿ ಅಂದ್ಕೊಳ್ಳಿ, ಎಲ್ಲ ಅನಾಲಿಸಿಸ್ ಮಾಡ್ತೀನಿ. ಓಕೆ, ನೆಟ್ವರ್ಕ್ ಸೆಕ್ಟರ್ ಇದಾರೆ, ಟೆಲಿಕಾಂ ಸೆಕ್ಟರ್ ಅಲ್ಲಿ ಇದೆ, ಬಿಗ್ಗೆಸ್ಟ್ ಕಂಪ್ನಿ ಈಗ, ಸೊ ಸಿಕ್ಕಾಪಟ್ಟೆ ವ್ಯಾಲ್ಯೂಯೇಷನ್ ಜಾಸ್ತಿ ಆಗ್ತಾ ಇದೆ, ಬಿಗ್ ಕಂಪ್ನಿ, ನಿಫ್ಟಿ 50 ಅಲ್ಲಿ ಒಂದಿರೋ ಕಂಪ್ನಿ ಇದು, ನೆಟ್ವರ್ಕ್ ಕಂಪ್ನಿ, ಎಲ್ಲರೂ ಯೂಸ್ ಮಾಡ್ತಾರೆ ಮೊಬೈಲ್, ಇವಾಗ ಎಲ್ಲರಿಗೂ ಡೇಟಾ ಬೇಕು, ಸೊ ಓಡುತ್ತೆ ಖಂಡಿತ ಅಂತ ಅನ್ಕೊಂಡು ನಾನು ಪ್ಲಾನ್ ಮಾಡ್ತೀನಿ ಅಂತ. ನೆಕ್ಸ್ಟ್ ಪ್ರಶ್ನೆ ಏನು, ಯಾವಾಗ ಖರೀದಿ ಮಾಡಬೇಕು, ದಟ್ ಈಸ್ ದ ಪಾಯಿಂಟ್ ಈಸ್ ಟೆಕ್ನಿಕಲ್ ಅನಾಲಿಸಿಸ್. ಸೊ ಇದರಲ್ಲಿ ಕೆಲವೊಂದು ಪ್ಯಾರಾಮೀಟರ್ಸ್ ನ ಯೂಸ್ ಮಾಡ್ತೀವಿ ನಾವು, ಮೂವಿಂಗ್ ಅವರೇಜಸ್ ಅಂತ ಹೇಳ್ತೀವಿ. ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಅವರೇಜ್, 20 ಪೀರಿಯಡ್, 50 ಪೀರಿಯಡ್, 200 ಪೀರಿಯಡ್ ಮೂವಿಂಗ್ ಅವರೇಜ್ ನ ಯೂಸ್ ಮಾಡ್ತೀವಿ. ಎಲ್ಲಿ ಪರ್ಚೇಸ್ ಮಾಡಬೇಕು, 200 ಡೇ ಮೂವಿಂಗ್ ಅವರೇಜ್ ನ ಅಂದ್ರೆ ಒಂದು ವರ್ಷದಲ್ಲೇ ಲೋವೆಸ್ಟ್ ಲೆವೆಲ್ ಅಂತ ಹೇಳ್ತೀವಿ. ಒಂದು ವರ್ಷದಲ್ಲೇ ಒಂದು ಮೂವಿಂಗ್ ಅವರೇಜ್ ಡ್ರಾ ಆಗ್ತಾ ಇರತ್ತೆ, ಒಂದು ಅವರೇಜ್ ಪ್ರೈಸ್ಗೆ ಒಂದು ಡ್ರಾ ಆಗ್ತಾ ಇರತ್ತೆ, ಆ ಲೈನ್ ಹತ್ರ ಬಂದಾಗ ಪರ್ಚೇಸ್ ಮಾಡೋದು ಉತ್ತಮ ಅಂತ ಹೇಳ್ತೀವಿ. ಅಥವಾ ಅಂಡರ್ ವ್ಯಾಲ್ಯೂಡ್ ಆಗಿರುತ್ತೆ, ಕಮ್ಮಿ ಬೆಲೆಗೆ ಸಿಗ್ತಾ ಇರತ್ತೆ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಒನ್ ಪಾಯಿಂಟ್. ಎರಡನೇದು ವಾಲ್ಯೂಮ್. ಸೊ ಸ್ಮಾರ್ಟ್ ಮನಿ ಬರ್ತಾ ಇದೆನಾ, ಹೂಡಿಕೆ ಬರ್ತಾ ಇದೆನಾ, ಮ್ಯೂಚುವಲ್ ಫಂಡ್ಸ್ ಹೂಡಿಕೆ ಮಾಡ್ತಾ ಇದ್ದಾರಾ, ಅದನ್ನೆಲ್ಲ ನಾವು ನೋಡ್ಬೋದು. ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ಬೇಕಾದ್ರೆ ಟೆಕ್ನಿಕಲಿನೂ ಹೋದಾಗ ವಾಲ್ಯೂಮ್ಸ್ ನ ಚೆಕ್ ಮಾಡ್ಬೋದು, ಲಿಕ್ವಿಡಿಟಿ ಚೆಕ್ ಮಾಡ್ಬೋದು, ಬ್ಲಾಕ್ ಡೀಲ್ಸ್ ಆದ್ರೆ ಚೆಕ್ ಮಾಡ್ಬೋದು, ಯಾವ್ಯಾವ್ದು ಮ್ಯೂಚುವಲ್ ಫಂಡ್ ಹೊಸದಾಗಿ ಹೂಡಿಕೆ ಮಾಡಿದ್ರೆ ಅದನ್ನ ಚೆಕ್ ಮಾಡ್ಬೋದು. ಸೊ ಇದೆಲ್ಲ ನಮಗೆ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಬರುತ್ತೆ. ಮೂರನೇದು ಪ್ರೈಸ್ ಸ್ಟ್ರಕ್ಚರ್. ನೋಡಿ, ಮೆಟ್ಟಿಲಿನ ಆಕಾರನ ಮೇಲ್ಗಡೆ ಹತ್ತುತ್ತಾ ಹೋದ್ರೆ ಒಂದು ಸ್ಟಾಕ್ ಚಾರ್ಟ್ ನ ಓಪನ್ ಮಾಡ್ಕೊಂಡು ಮೆಟ್ಟಿಲಿನ ಆಕಾರ ತರ ಮೇಲ್ಗಡೆ ಹತ್ತುತ್ತಾ ಹೋದ್ರೆ ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಈ ರೀತಿ ಮಾರ್ಕೆಟ್ ಒಂದೇ ಡೈರೆಕ್ಷನ್ ಮೇಲೆ ಹೋಗಲ್ಲ. ಸ್ವಲ್ಪ ಮೇಲೆ ಹೋಗುತ್ತೆ, ಸ್ವಲ್ಪ ಕೆಳಗೆ ಬರುತ್ತೆ, ಮೇಲೆ ಹೋಗುತ್ತೆ, ಸ್ವಲ್ಪ ಕೆಳಗೆ ಬರುತ್ತೆ. ಸೊ ಈ ರೀತಿ ಒಂದು ಏನ್ ಮೂವ್ಮೆಂಟ್ ಆಗುತ್ತೆ, ಇದಕ್ಕೆ ನಾವು ಟೆಕ್ನಿಕಲ್ ಅನಾಲಿಸಿಸ್ ಅಂತೀವಿ. ಸೊ ಫಂಡಮೆಂಟಲ್ ಅನಾಲಿಸಿಸ್ ನಮ್ಗೆ ಏನ್ ಹೇಳುತ್ತೆ, ವೆನ್ ಟು ಬೈ ಅಂತ ಹೇಳುತ್ತೆ. ಸೊ ಈ ಅನಾಲಿಸಿಸ್ ನ ಕಲಿತಾಗ, ಟೆಕ್ನಿಕಲ್ ಅನಾಲಿಸಿಸ್ ನಾವು ಕಲಿತಾಗ ಮೂವಿಂಗ್ ಅವರೇಜಸ್, ವಾಲ್ಯೂಮ್, ಟ್ರೆಂಡ್, ಪ್ರೈಸ್ ಸ್ಟ್ರಕ್ಚರ್ ನೋಡಿ ಡಿಸೈಡ್ ಮಾಡ್ಬೋದು, ಇಲ್ಲೇ ನಾನು ಪರ್ಚೇಸ್ ಮಾಡಬೇಕು, ಮತ್ತೆ ಮೇಲ್ಗಡೆ ಹೋದಾಗ ಓವರ್ ವ್ಯಾಲ್ಯೂಡ್ ಆದಾಗ ಇಲ್ಲೇ ನಾವು ಎಕ್ಸಿಟ್ ಆಗಬೇಕು ಅಂತ ನಮ್ಗೆ ತಿಳ್ಕೊಬಹುದು. ಈ ಅಂಶಗಳು ಈ ಸ್ಟಾಕ್ ಅನ್ನ ಶಾರ್ಟ್ ಲಿಸ್ಟ್ ಮಾಡೋಕೆ ಯಾವ ರೀತಿ ಪ್ರಾಕ್ಟಿಕಲ್ ಆಗಿ ಬಳಸಬೇಕು ಅಂತ, ಈ ಚಾರ್ಟ್ ಪ್ಯಾಟರ್ನ್ಸ್, EMA ಮತ್ತೆ ವಾಲ್ಯೂಮ್ ಅಂಶಗಳನ್ನ ಹೇಳಿದ್ರಲ್ಲ, ಪ್ರೈಸ್ ಚಾರ್ಟ್ ಅದೆಲ್ಲ ಸೇರಿ. ಸರಿ, ಸೊ ಈ ಮೂರು ಅಂಶಗಳನ್ನು ಯೂಸ್ ಮಾಡ್ತಾ ಏನ್ ಮಾಡ್ತೀವಿ ಗೊತ್ತಾ, EMA ನಮಗೆ ಒಂದು ಟ್ರೆಂಡ್ ನ ಕ್ಲಾರಿಟಿ ಕೊಡುತ್ತೆ. ಸೊ EMA ಡೌನ್ ಟ್ರೆಂಡ್ ಆಗಿದ್ರೆ, ಮಾರ್ಕೆಟ್ ಕೆಳಗಡೆ ಹೋಗ್ತಾ ಇದೆ, ಡೌನ್ ಟ್ರೆಂಡ್ ಅಂತಿದೆ, ಆ ಸ್ಟಾಕ್ ಅನ್ನ ಸೈಡಿಗೆ ತೆಗೆದಿರ್ತೀವಿ. ಸೊ EMA ಅಪ್ ಟ್ರೆಂಡ್ ಅಂತಿದ್ರೆ, ಓಕೆ ಟ್ರೆಂಡ್ ಅಪ್ ಸೈಡ್ ಇದೆ, ಈ ಟ್ರೆಂಡಿಂಗ್ ಸ್ಟಾಕ್ ಅನ್ನ ನಾವು ಹುಡುಕ್ಬೇಕು ಮೊದಲಾಗಿ. ಸೊ ಮೊದಲೇದಾಗಿ EMA ನಮ್ಗೆ ಏನ್ ಹೆಲ್ಪ್ ಮಾಡುತ್ತೆ, ಟ್ರೆಂಡ್ ನ ಒಂದು ಕ್ಲಾರಿಟಿ ಕೊಡುತ್ತೆ. ಸೊ ಟ್ರೆಂಡ್ ಇದೆನಾ ಅಂತ ಖಾತ್ರಿ ಸಿಗುತ್ತೆ. ಎರಡನೇದು ವಾಲ್ಯೂಮ್. ಟ್ರೆಂಡ್ ಸಿಕ್ಕಾಯ್ತು, ಓಕೆ ಟ್ರೆಂಡ್ ಪಾಸಿಟಿವ್ ಇದೆ, ಓಕೆ ಈ ಸ್ಟಾಕ್ ಮೇಲ್ಗಡೆನೆ ಹೋಗ್ತಾ ಇದೆ. ಎರಡನೇದಾಗಿ ನಾನು ಏನ್ ನೋಡ್ಬೇಕು, ವಾಲ್ಯೂಮ್. ಓಕೆ ಜನ ಬೈ ಮಾಡ್ತಾ ಇದ್ದಾರಾ, ಎಷ್ಟು ಜನ ಬೈ ಮಾಡ್ತಾ ಇದ್ದಾರೆ, ಎಷ್ಟು ಲಿಕ್ವಿಡಿಟಿ ಇದೆ, ಎಷ್ಟು ವಾಲ್ಯೂಮ್ ಕ್ರಿಯೇಟ್ ಆಗ್ತಾ ಇದೆ, ಬೈ ಸೆಲ್ ಆಗ್ತಾ ಇದೆನಾ, ಇದನ್ನ ನಾವು ಎರಡನೇ ಪಾಯಿಂಟ್ ಅಲ್ಲಿ ನೋಡ್ಬೋದು. ಮೂರನೇ ಪಾಯಿಂಟ್ ಅಲ್ಲಿ ಎಸ್ ಟ್ರೆಂಡ್ ಸರಿ ಇದೆ, ವಾಲ್ಯೂಮ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಾ ಇದೆ, ಹೈಯರ್ ಹೈ ಮಾಡ್ತಾ ಇದೆನಾ, ಮೆಟಲ್ ಹತ್ತುತ್ತಾ ಮೇಲ್ಗಡೆ ಹೋಗ್ತಾ ಇದೆನಾ, ಚಾರ್ಟ್ ನ ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗತ್ತೆ, ನಿನ್ನೆಯ ಲೋಕ್ಕಿಂತ ಇವತ್ತಿನ ಲೋ ಜಾಸ್ತಿ ಇರಬೇಕು,
ಮತ್ತೆ ನಿನ್ನೆಯ ಲೋಕಿಂತ ನೆಕ್ಸ್ಟ್ ಡೇ ಲೋ ಜಾಸ್ತಿ ಇರ್ಬೇಕು. ಈ ರೀತಿ ನೆಕ್ಸ್ಟ್ ಡೇ ಹೈಯರ್ ಹೈ ಮಾಡ್ತಾ ಹೋದಾಗ ನಾವ್ ಅನ್ಕೋಬಹುದು ಎಸ್ ಟ್ರೆಂಡು ಅಪ್ ಇದೆ, ವಾಲ್ಯೂಮು ಅಪ್ ಇದೆ, ಹೈಯರ್ ಹೈ ಕೂಡ ಮಾಡ್ತಾ ಇದೆ, ಈ ಸ್ಟಾಕ್ ಅನ್ನು ನಾವು ಪಿಕ್ ಮಾಡಬಹುದು ಅಂತ. ಓಕೆ ಸರ್, ಈಗ ಟೆಕ್ನಿಕಲ್ ಅನಾಲಿಸಿಸ್, ಫಂಡಮೆಂಟಲ್ ಅನಾಲಿಸಿಸ್ ಹೇಳಿದ್ರಿ. ಈಗ ಸ್ಟಾಕ್ ಖರೀದಿ ಮಾಡುವಾಗ ಸೆಕ್ಟರ್ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ? ಸೊ ಖಂಡಿತ ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಕೆಲವೊಂದು ಸೆಕ್ಟರ್ಗಳೇ ವರ್ಕ್ ಆಗ್ತಾ ಇರಲ್ಲ, ಕೆಲವೊಂದು ಸೆಕ್ಟರ್ಗಳು ಔಟ್ಡೇಟೆಡ್ ಆಗಿರುತ್ತೆ. ನಮ್ಮ ಆ ಸೆಕ್ಟರ್ ಹೋಗಿ ಹೂಡಿಕೆ ಮಾಡಿ ಎಂತ ಒಳ್ಳೆ ಸ್ಟಾಕ್ ಆದ್ರೂ ಪರ್ಫಾರ್ಮ್ ಮಾಡಲ್ಲ. ಅದ್ರ ಬದಲು ಒಳ್ಳೆ ಸೆಕ್ಟರ್ ನಲ್ಲಿ ಯಾವ್ದಾದ್ರು ಒಂದು ಸ್ಟಾಕ್ ಪಿಕ್ ಮಾಡಿದ್ರು ಒಳ್ಳೇದಾಗುತ್ತೆ, ವರ್ಕ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, AI ಬಬಲ್ ಅಂತ ಹೇಳ್ತೀನಿ ಇವಾಗ, ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಬಲ್ ಅಂತ ಹೇಳ್ತೀನಿ. ಈ AI ಸ್ಟಾಕ್ ಎಲ್ಲ AI ಸ್ಟಾಕ್ ಓಡ್ತಾ ಇದೆ. ಸೊ ಏನಕ್ಕೆ ಓಡ್ತಾ ಇದೆ ಅಂದ್ರೆ ನಾನು ಹೇಳಿದ್ನಲ್ಲ, ಸೆಕ್ಟರ್ಗೆ ಒಂದು ವ್ಯಾಲ್ಯೂ ಇದೆ ಈಗ. ಓಕೆ, ಮುಂದಿನ 10 ವರ್ಷ ನೋಡ್ತಾ ಇದಾರೆ ಎಲ್ಲರೂ, ಓಕೆ AI ಓಡುತ್ತೆ. ಅದೇ ರೀತಿ ಎಲೆಕ್ಟ್ರಿಕಲ್ ವೆಹಿಕಲ್ಸ್ EV ಅಂತ ಹೇಳ್ತೀವಿ. ಸೊ ಎಲ್ಲರೂ ಓಕೆ ಇವಿ ಮೂವ್ ಆಗ್ತಾ ಇದಾರೆ, ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಮೂವ್ ಆಗುತ್ತೆ. ಸೊ ಅದೇ ರೀತಿ ರಿನ್ಯೂವಬಲ್ ಗ್ರೀನ್ ಎನರ್ಜಿ ಅಂತ ಹೇಳ್ತೀವಿ. ಈ ರೀತಿ ಸೆಕ್ಟರ್ಗಳು ಬೇಕೇ ಬೇಕು ಮೂವ್ಮೆಂಟ್ ಆಗ್ತಾ ಇದೆ ಅಂದಾಗ ಇದರಲ್ಲಿ ಬರೋ ಸ್ಟಾಕ್ಗಳು ಕೂಡ ಚೆನ್ನಾಗಿ ಮೂವ್ಮೆಂಟ್ ಆಗ್ತಾ ಇದಾವೆ. ಅದೇ ರೀತಿ ನೋಡಿ, ಫುಡ್ ಡೆಲಿವರಿ ಸಿಸ್ಟಮ್ಸು ಬಂದ್ವು, ಜೆಪ್ಟೋ ಬಂತು, ಅದೇ ರೀತಿ ಬೇರೆ ಬೇರೆ ಕಂಪ್ನಿಗಳು, ಝೊಮ್ಯಾಟೊ ಬಂತು. ಅವೆಲ್ಲ ಕಂಪ್ನಿಗಳು ಪರ್ಫಾರ್ಮ್ ಮಾಡ್ತದೆ. ಯಾಕೆ ಅಂತಂದ್ರೆ ಟ್ರೆಂಡ್, ಈಗ ಜನ ಬುಕ್ ಮಾಡ್ತಾ ಇದ್ದಾರೆ, ಆನ್ಲೈನ್ ಯೂಸ್ ಮಾಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ. ಇದೇ ರೀತಿ ರೋಡ್ ಮ್ಯಾಪ್ ಸಿಗ್ತಾ ಇದೆ. ಎಲ್ಲರೂ ಈ ರೀತಿ ಟ್ರೆಂಡ್ಗಳಿದ್ದಾಗ ಸೆಕ್ಟರ್ನ ಚೂಸ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೆಕ್ಟರ್ ಅಂದ್ರೆ ಏನ್ ಗೊತ್ತಾ, ಒಂದು ಗಾಳಿ ಯಾವ ಕಡೆ ಹೋಗ್ತಾ ಇದೆ ಅಂತ. ನಾವ್ ಯಾರು ಗೊತ್ತಾ, ಸ್ಟಾಕ್ ಏನಂದ್ರೆ ಒಂದು ಬೋಟ್. ಸೊ ಬೋಟ್ಗೆ ನಮ್ಗೆ ಗಾಳಿ ಯಾವ ಕಡೆ ಹೋಗ್ತಾ ಇದೆ ಆ ಕಡೆ ನಾವು ನಾವಿಕರಾಗಿ ಆ ಕಡೆ ದೋಣಿನ ಬಳಸ್ಕೊಂಡ್ರೆ ಬೇಗ ಫಾಸ್ಟ್ ಆಗಿ ಮೂವ್ ಆಗ್ತೀವಿ. ಸೊ ಸ್ಟ್ರಾಂಗ್ ಸೆಕ್ಟರ್ ನಲ್ಲಿ ಈವನ್ ಅವರೇಜ್ ಸ್ಟಾಕ್ ಹುಡುಕಿದ್ರು ಒಂದು ಡೀಸೆಂಟ್ ರಿಟರ್ನ್ ನಮ್ಗೆ ಸಿಗುತ್ತೆ. ಆದ್ರೆ ವೀಕ್ ಸೆಕ್ಟರ್ ನಲ್ಲಿ ಒಳ್ಳೆ ಸ್ಟಾಕ್ ಹುಡುಕಿದ್ರು ಫ್ರಸ್ಟ್ರೇಟ್ ಆಗ್ಬೋದು ನಾವು, ಒಳ್ಳೆ ಟ್ರೇಡ್ ನಮ್ಗೆ ಸಿಗೋ ಸಾಧ್ಯತೆ ಕಮ್ಮಿ ಇದೆ. ಹಿಂದಿನ ವರ್ಷಗಳನ್ನ ನಾವು ನೋಡಿದ್ರೆ 2020-21 IT ಫಾರ್ಮಾ ಸಿಕ್ಕಾಪಟ್ಟೆ ವೇಗದಲ್ಲಿ ಹೋಗ್ತಾ ಇತ್ತು. ಅದೇ ನಾವು ರೀಸೆಂಟ್ ಲಾಸ್ಟ್ 2 years ಅಲ್ಲಿ ನೋಡಿದ್ರೆ ಡಿಫೆನ್ಸ್, ಕ್ಯಾಪಿಟಲ್ ಸೆಕ್ಟರ್ ಗೂಡ್ಸ್ ಇದು ಮೇಲ್ಗಡೆ ಹೋಗ್ತಾ ಇದೆ. ಈಗ 2025 ನೋಡಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಹೋಗ್ತಾ ಇದೆ, ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಮುಂದೆ ಹೋಗ್ತಾ ಇದೆ. ಈ ರೀತಿ ಪ್ರತಿ ವರ್ಷ ಥೀಮ್ ಚೇಂಜ್ ಆಗ್ತಾ ಇರುತ್ತೆ. ನಾವು ಕೂಡ ಆ ಸೆಕ್ಟರ್ನ ಒಳಗಿರೋ ಸ್ಟಾಕ್ ನ ಹುಡುಕಿ ಡಿಸೈಡ್ ಮಾಡಿ ಮುನ್ನುಗ್ಬೇಕು. ಓಕೆ ಸರ್, ಈಗ ಆಪರೇಟರ್ ಡ್ರೈವರ್ ಸ್ಟಾಕ್ಸ್ ಅನ್ನ ಯಾವ ರೀತಿ ಅವಾಯ್ಡ್ ಮಾಡೋದಂತ? ಈ ಆಪರೇಟರ್ ಡ್ರೈವರ್ ಸ್ಟಾಕ್ಸ್ ಅಂದ್ರೆ ಏನಂತ ಹೇಳ್ಬೋದಾ? ಸೊ ಇದಕ್ಕೊಂದು ಸ್ಮಾಲ್ ಕೋಟ್ ಇದೆ, ಪಂಪ್ ಅಂಡ್ ಡಂಪ್ ಅಂತ ಹೇಳ್ತೀವಿ. ಅಂದ್ರೆ ಯಾರೋ ಒಬ್ಬ ಬಿಗ್ ಪ್ಲೇಯರ್ ಇರ್ತಾರೆ, ಬಿಗ್ ಪ್ಲೇಯರ್ಗೆ ಉದ್ದೇಶ ಏನು, ಒಂದು ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡೋಣ, ಒಂದು ಸ್ಟಾಕ್ ಅಲ್ಲಿ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡೋಣ ಅಂತ ಏನ್ ಮಾಡ್ತಾರೆ, ಆದ್ರೆ ಸರಿಯಾಗಿ ಬಿಗ್ ಹೂಡಿಕೆ ಮಾಡ್ತಾರೆ. ಸ್ಟಾರ್ಟಿಂಗ್ ಬಿಗ್ ಹೂಡಿಕೆ ಮಾಡ್ಬಿಟ್ಟು ಸಿಕ್ಕಾಪಡೆ ಪಬ್ಲಿಸಿಟಿ ಮಾಡ್ತಾರೆ ಅದ್ರ ಬಗ್ಗೆ. ಸಡನ್ ಆಗಿ ವಾಲ್ಯೂಮ್ ಬಂದಿರುತ್ತೆ, ಸಿಕ್ಕಾಪಡೆ ಒನ್ ಶಾಟ್ ಇನ್ವೆಸ್ಟ್ಮೆಂಟ್ ಬಂದಿರುತ್ತೆ. ಅದೇ ರೀತಿ ಎಲ್ಲ ಬ್ರೋಕರ್ ಹೌಸ್ ಮೂಲಕ, ನ್ಯೂಸ್ ಚಾನೆಲ್ಗಳ ಮೂಲಕ, ಈ ರೀತಿ ಬೇರೆ ಬೇರೆ ಎಲ್ಲೆಲ್ಲಿ ಅವರಿಗೆ ಆಪ್ಷನ್ ಸಿಗುತ್ತೆ ಅಲ್ಲಿಂದ ಈ ನ್ಯೂಸ್ ಅನ್ನ ಸ್ಪ್ರೆಡ್ ಮಾಡ್ತಾರೆ. ಜೊತೆಗೆ ವಾಲ್ಯೂಮ್ ಸ್ಪೈಕ್ ಆಗಿರುತ್ತಲ್ಲ, ಒಂದೇ ಸರಿ ಬಿಗ್ ಹೂಡಿಕೆ ಬಂದಾಗ ಎಲ್ಲಾ ಸ್ಕ್ಯಾನರ್ಗಳಲ್ಲಿ, ಎಲ್ಲಾ ಬ್ರೋಕರ್ಗಳು ಯೂಸ್ ಮಾಡೋ ಎಲ್ಲಾ ಸ್ಕ್ಯಾನರ್ ಅಲ್ಲಿ ಹೈಲೈಟ್ ಆಗಿರುತ್ತೆ ಈ ಸ್ಟಾಕಿನಲ್ಲಿ ಒಂದು ಬಿಗ್ ಸ್ಪೈಕ್ ಬಂದಿದೆ ಅಂತ. ಸೊ ಯೂಶಲಿ ಏನ್ ಮಾಡ್ತಾರೆ, ರಿಟೇಲ್ ಟ್ರೇಡರ್ಸ್ ಬೇರೆಲ್ಲ ಫಾಲೋ ಮಾಡ್ತಾರೆ. ಈ ತರದ ಒಂದು ಸಡನ್ ಸ್ಪೈಕ್ ಅನ್ನ ನೋಡ್ಬಿಟ್ಟು ನಾವು ಆಸ್ ಎ ರಿಟೇಲ್ ಟ್ರೇಡರ್ಸ್ ಆದಷ್ಟು ಫಂಡಮೆಂಟಲ್ಸ್ ಗೊತ್ತಿಲ್ಲ, ಟೆಕ್ನಿಕಲ್ಸ್ ಗೊತ್ತಿಲ್ಲ, ಯಾರೋ ಹೇಳಿದ್ರು ಅಂತ ಹೋಗಿ ಟಿಪ್ ಬೇಸ್ ಮೇಲೆ ಟ್ರೇಡ್ ಮಾಡೋರ್ಗೆ ಈ ಮಿಸ್ಟೇಕ್ ಅನ್ನ ಮಾಡ್ತಾರೆ. ಡೈರೆಕ್ಟ್ ಆಗಿ ಹೋಗಿ ಆ ರೀತಿಯ ಟ್ರೇಡ್ಗಳನ್ನ ತಗೊಂತಾರೆ. ಅದೇನಾಗುತ್ತೆ, ಬಂದ್ರೆ ಸಿಕ್ಕಾಪಡೆ ಒಂದೊಂದ್ಸರಿ ಬರುತ್ತೆ, ಆದ್ರೆ 90% ಆಫ್ ಟೈಮ್ ಫೇಲ್ ಆಗೋದೇ ಗ್ಯಾರಂಟಿ. ಯಾಕಂದ್ರೆ ಯಾರು ಪಂಪ್ ಮಾಡಿರ್ತಾರಲ್ಲ ಅವರು ಡಂಪ್ ಮಾಡಕ್ ರೆಡಿ ಆಗಿರ್ತಾರೆ. ಜನ 1 ವಾರ 10 ದಿನಗಳ ಕಟ್ಲೆ ಅದನ್ನ ಬೈ ಮಾಡ್ತಾ ಹೋಗ್ತಾರೆ. ಅವ್ರು ತಗೊಂಡಿರೋ ಸ್ಟಾಕ್ಗಳನ್ನ ಸೆಲ್ ಮಾಡಿ ಖಾಲಿ ಮಾಡ್ಕೊತಾ ಹೋಗ್ತಾರೆ. ಜನರು ಟ್ರ್ಯಾಪ್ ಆಗ್ತಾರೆ. ಸೊ ಹಾಗಾಗಿ ಆಪರೇಟರ್ ಡಿವನ್ ಸ್ಟಾಕ್ ನ ಅವಾಯ್ಡ್ ಮಾಡಬೇಕು ಅಂದ್ರೆ ಸಿಂಪಲ್, ಸಡನ್ ಸ್ಪೈಕ್ ಆಗಿದೆನಾ ವಾಲ್ಯೂಮ್ಸ್ ಅಲ್ಲಿ, ಸಿಕ್ಕಾಪಡೆ ಸಡನ್ ಸ್ಪೈಕ್ ಆಗಿದೆನಾ ಅವಾಯ್ಡ್ ಮಾಡಿ. ಅನ್ನೋನ್ ಕಂಪ್ನಿ ಯಾರೋ ವಾಟ್ಸ್ಆಪ್ ಅಲ್ಲಿ ಟಿಪ್ ಕಳಿಸಿದ್ರು, ಎಲ್ಲೋ ಟೆಲಿಗ್ರಾಮ್ ಅಲ್ಲಿ ಟಿಪ್ಸ್ ಕಳಿಸಿದ್ರು, ಕಾಲ್ ಮಾಡಿದ್ರು, ಅವಾಯ್ಡ್ ಮಾಡಿ. ಅವರು ಸೆಬಿ ರಿಜಿಸ್ಟರ್ಡ್ ಚೆಕ್ ಮಾಡಿ, ಅವ್ರ RA ಚೆಕ್ ಮಾಡಿ, ಅವರು ಬಂದಿರೋದು ಫಿನಾನ್ಷಿಯಲ್ ಅಡ್ವೈಸರ್ ಚೆಕ್ ಮಾಡಿ. ಸೊ ಎಲ್ಲವನ್ನು ಚೆಕ್ ಮಾಡೋದು ನಿಮ್ಮ ಕೈಯಲ್ಲಿದೆ. ಮೂರನೇದು, ಇನ್ಸ್ಟಿಟ್ಯೂಷನಲ್ ಹೋಲ್ಡಿಂಗ್ ಇರೋದಿಲ್ಲ, ಡೈರೆಕ್ಟ್ ಆಗಿ ಯಾವುದು ಮ್ಯೂಚುವಲ್ ಫಂಡ್ ಅಲ್ಲಿ ಆ ಸ್ಟಾಕ್ ಅಲ್ಲಿ ಹೂಡಿಕೆ ಮಾಡಿರಲ್ಲ. ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿರೋದು ಇದು, ಯಾವ್ದಾರ ಒಂದು ಸ್ಟಾಕು ಚೆನ್ನಾಗಿ ಮೂವ್ಮೆಂಟ್ ಆಗ್ತಿದೆ ಅಂದ್ರೆ ಫಸ್ಟ್ ಚೆಕ್ ಮಾಡಬೇಕು, ಯಾವ್ದಾದ್ರೂ ಮ್ಯೂಚುವಲ್ ಫಂಡ್ ಈ ಸ್ಟಾಕ್ ಅಲ್ಲಿ ಹೂಡಿಕೆ ಮಾಡಿದೆ ಅಂದ್ರೆ ಖಾತ್ರಿ ಇದೆ ನಮ್ಗೆ, ಓಕೆ ಇದು ಒಳ್ಳೆ ಸ್ಟಾಕ್ ಅಂತ. ಮಾಡೇ ಇಲ್ಲ ಅಂತಂದ್ರೆ ಸೊ ಇಟ್ಸ್ ಅ ಡೇಂಜರಸ್ ಸೈನ್ ಅಲ್ವಾ, ಡೇಂಜರಸ್ ಸೈನ್. ಜೊತೆಗೆ ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಬಿಸ್ನೆಸ್, ಡೋಂಟ್ ಟ್ರೇಡ್ ದ ಎಕ್ಸೈಟ್ಮೆಂಟ್. ನಿಮ್ಗೆ ಬಿಸ್ನೆಸ್ ಬಗ್ಗೆ ಅರಿವಿಲ್ಲ, ಗೊತ್ತಿಲ್ಲ, ತಿಳ್ಕೊಂಡಿಲ್ಲ, ನೋಡಿಲ್ಲ. ಸೊ ಹಾಗಾಗಿ ಇದರಲ್ಲಿ ಎಕ್ಸೈಟ್ಮೆಂಟ್ ಅಲ್ಲಿ ಹೋಗಿ ಹೂಡಿಕೆ ಮಾಡಬೇಡಿ.
ಓಕೆ ಸರ್. ಈಗ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮತ್ತೆ ಸ್ವಿಂಗ್ ಟ್ರೇಡಿಂಗ್ ಇವೆರಡು ಅಪೋಸಿಟ್ ಇದಾವೆ. ಈ ಸ್ಟಾಕ್ ಸೆಲೆಕ್ಷನ್ ಡಿಫರೆನ್ಸ್ ಏನು ಅಂತ? ಎಸ್. ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಲಾಂಗ್ ಟರ್ಮ್, ಇವತ್ತು ನಾನು ತಗೋತೀನಿ, 1 ವರ್ಷ ಬಿಟ್ಟು ಮಾರ್ತೀನಿ, 2 ವರ್ಷ ಬಿಟ್ಟು ಮಾರ್ತೀನಿ, 5 ವರ್ಷ ಬಿಟ್ಟು ಮಾರ್ತೀನಿ, 10 ವರ್ಷ ಬಿಟ್ಟು ಮಾರ್ತೀನಿ, ನಮಗೆ ಬಿಟ್ಟಿದ್ದು. ಸೊ ಐ ಆಮ್ ಥಿಂಕಿಂಗ್ ಎ ಲಾಂಗ್ ಟರ್ಮ್ ಇಯರ್. ಸೊ ಈ ಲಾಂಗ್ ಟರ್ಮ್ ಏನಾಗುತ್ತೆ, ನನ್ನ ಬಿಸ್ನೆಸ್ ಗ್ರೋತ್ ಏನಿರುತ್ತೆ, ಸೊ ಆ ಬಿಸ್ನೆಸ್ ಯಾವ ರೀತಿ ಮೂವ್ಮೆಂಟ್ ಆಗುತ್ತೆ, ಆ ಬಿಸ್ನೆಸ್ ಗ್ರೋಯಿಂಗ್ ಸೈಕಲ್ ಅಲ್ಲಿ ಇದೆನಾ, ಆ ಸೆಕ್ಟರ್ ತುಂಬಾ ಚೆನ್ನಾಗಿದೆನಾ, ಸೊ ಅದನ್ನು ಇಂಪಾರ್ಟೆಂಟ್ ಆಗುತ್ತೆ. ಫಂಡಮೆಂಟಲ್ಸ್ ಆಫ್ ದ ಕಂಪ್ನಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಫಂಡಮೆಂಟಲಿ ಈ ಕಂಪ್ನಿ ತುಂಬಾ ಚೆನ್ನಾಗಿರಬೇಕು, ಈ ಸೆಕ್ಟರ್ ತುಂಬಾ ಚೆನ್ನಾಗಿರಬೇಕು, ಅರ್ನಿಂಗ್ಸ್ ತುಂಬಾ ಚೆನ್ನಾಗಿ ಕೊಡ್ತಾ ಇದೆ, ರಿಟರ್ನ್ ಆನ್ ಇಕ್ವಿಟಿ ತುಂಬಾ ಚೆನ್ನಾಗಿದೆ, ಚಾರ್ಟ್ ಪ್ಯಾಟರ್ನ್ ತುಂಬಾ ಚೆನ್ನಾಗಿದೆ, ಸೊ ಎಲ್ಲ ಫಂಡಮೆಂಟಲ್ಸ್, ಬುಕ್ ವ್ಯಾಲ್ಯೂ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ. ಸೊ ಈ ತರದ ಕಂಪ್ನಿಗಳನ್ನ ನಾವು ಚೂಸ್ ಮಾಡ್ತೀವಿ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಪೇಷನ್ಸ್ ಬೇಕಾಗುತ್ತೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ ಹೇಳ್ತೀವಿ. ಗಿಡವು ಮರವು ಹೆಮ್ಮರವಾಗಿ ಹಣ್ಣು ಹೂಗಳನ್ನ ಕೊಡೋವರೆಗೂ ಕಾಯ್ಬೇಕಾಗುತ್ತೆ. ಅದು ಲಾಂಗ್ ಟರ್ಮ್. ಓಕೆ, ಲಾಂಗ್ ಟರ್ಮ್ ಈಸ್ ಆಲ್ ಅಬೌಟ್ ಪೇಷನ್ಸ್. ಎರಡನೇದು ಸ್ವಿಂಗ್ ಟ್ರೇಡಿಂಗ್. ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಏನು, ನಾನು ಇವತ್ತು ತಗೋತೀನಿ, 1-2-3 ದಿನ ಬಿಟ್ಟು ಮಾರ್ತೀನಿ, ಮತ್ತೆ ತಗೋತೀನಿ, 1 ತಿಂಗಳು ಬಿಟ್ಟು ಮಾರ್ತೀನಿ. ಅಂದ್ರೆ ಶಾರ್ಟ್ ಟರ್ಮ್ ಪೀರಿಯಡ್ಗೆ ಶಾರ್ಟ್ ಟರ್ಮ್ ಮೂವ್ಮೆಂಟ್ ಅನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಸ್ವಿಂಗ್ ಟ್ರೇಡಿಂಗ್ ಅಂತೀವಿ. ಸ್ವಿಂಗ್ ಟ್ರೇಡಿಂಗ್ ಮಾಡಕ್ಕೆ ನಮಗೆ ಫಂಡಮೆಂಟಲ್ಸ್ ಏನು ಅಷ್ಟು ನೆಸೆಸಿಟಿ ಇರಲ್ಲ. ಯಾಕೆಂದ್ರೆ ನಮ್ಮ ಕ್ರೈಟೀರಿಯಾ ಏನು, ಇವಾಗ ನನಗೆ ಈ ತಿಂಗಳಲ್ಲಿ ಬೇಗ ಮೂವ್ಮೆಂಟ್ ಆಗೋ ಸ್ಟಾಕ್ ಬೇಕು, ನನಗೆ 10 ವರ್ಷದಲ್ಲಿ ಮೂವ್ಮೆಂಟ್ ಆಗಿರೋ ಸ್ಟಾಕ್ ಬೇಡ, ನನಗೆ ಇವಾಗ ಬೈ ಮಾಡಬೇಕು, ಇನ್ನು 4 ದಿನ 10 ದಿನ 15 ದಿನದಲ್ಲಿ ಸೆಲ್ ಮಾಡಬೇಕು ವಾಪಸ್. ಸೊ ಈ ಒಂದು ರೊಟೇಷನಲ್ ಮಾಡಿ ನನಗೆ ಇನ್ಕಮ್ ಕ್ರಿಯೇಟ್ ಮಾಡ್ಬೇಕಲ್ವಾ, ಆ ಇನ್ಕಮ್ ಕ್ರಿಯೇಷನ್ಗೆ ಯೂಸ್ ಮಾಡೋದು ಸ್ವಿಂಗ್ ಟ್ರೇಡಿಂಗ್. ಈ ಸ್ವಿಂಗ್ ಟ್ರೇಡಿಂಗ್ಗೆ ನನಗೆ ಬೇಕಾಗಿರೋದು ಏನು ಅಂತಂದ್ರೆ, ಈ ನೆಕ್ಸ್ಟ್ 2 ವೀಕ್ಸ್ ಅಲ್ಲಿ ಅಥವಾ 1 ಮಂತ್ ಅಲ್ಲಿ ಪ್ರೈಸ್ ಯಾವ ರೀತಿ ಮೂವ್ಮೆಂಟ್ ಆಗುತ್ತೆ, ಟೆಕ್ನಿಕಲಿ ಟ್ರೆಂಡ್ ಹೆವಿ ಇದೆನಾ, ಅಪ್ ಸೈಡ್ ಇದೆನಾ ಅಥವಾ ಡೌನ್ ಸೈಡ್ ಇದೆನಾ, ಸ್ಪೀಡ್ ಇದೆನಾ, ಜಾಸ್ತಿ ಜನ ಇನ್ವಾಲ್ವ್ ಆಗಿದಾರಾ, ಸ್ಪೀಡ್ ಇದೆನಾ. ಸೊ ಸ್ಪೀಡ್ ಇರಬೇಕು, ಪ್ರೈಸ್ ಇರಬೇಕು, ಟೆಕ್ನಿಕಲಿ ಟ್ರೆಂಡ್ ಇರಬೇಕು, ಎಂಟ್ರಿ ಎಕ್ಸಿಟ್ ಮಾಡೋದು, ಸ್ಟಾಪ್ ಲಾಸ್ ಇಟ್ಕೊಳ್ಳೋದು, ಟಾರ್ಗೆಟ್ ಇಟ್ಕೊಳ್ಳೋದು. ಸೊ ಈ ಸ್ವಿಂಗ್ ಟ್ರೇಡಿಂಗ್ ಅಂಡ್ ಲಾಂಗ್ ಟರ್ಮ್ ಈ ಸಪರೇಟ್. ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ನಾವು ಶಾರ್ಟ್ ಟರ್ಮ್ ಅಲ್ಲಿ ಕ್ವಿಕ್ ಮೂವ್ಮೆಂಟ್ ಆಗಿ ಟ್ರೇಡ್ ನೋಡ್ತೀವಿ. ಲಾಂಗ್ ಟರ್ಮ್ ಅಲ್ಲಿ ಅಫ್ಕೋರ್ಸ್ ನಾವು ಒಳ್ಳೆ ಸ್ಟಾಕ್ ಅಲ್ಲೇ ಹೂಡಿಕೆ ಮಾಡಬೇಕು, ಯಾವ್ದಾದ್ರಲ್ಲೂ ಹೂಡಿಕೆ ಮಾಡಿ ಮರ್ತು ಬಿಡಕ್ಕಾಗಲ್ಲ. ಅಂದ್ರೆ ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ಸ್ಟಾಪ್ ಲಾಸ್ ಇಟ್ಕೊಂಡೇ ಟ್ರೇಡ್ ಮಾಡ್ಬಿಡ್ಬೇಕು. ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ತಗೊಂಡಿರೋ ಸ್ಟಾಕ್ ಅನ್ನ ಲಾಂಗ್ ಟರ್ಮ್ ಇಟ್ಕೊಂಡ್ಬಿಡ್ಬಾರ್ದು. ಸೊ ಈ ರೀತಿ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಕ್ ಹೋಗ್ತಾರೆ ಸ್ವಲ್ಪ ಜನ. ದಟ್ ಈಸ್ ಆಲ್ಸೋ ಎ ಮಿಸ್ಟೇಕ್. ಈ ಸೇಮ್ ಸ್ಟಾಕ್ ಎರಡಕ್ಕೂ ತಗೋಬಹುದಾ ಸರ್, ಅಥವಾ ಇಟ್ಕೋಬಾರ್ದ? ಹಾ, ಸೊ ಇದ್ರಲ್ಲಿ ಏನಾಗುತ್ತೆ ಗೊತ್ತಾ, ಇದು ಬಹಳ ಟ್ರಿಕ್ಕಿ ಕ್ವಶನ್, ಬಟ್ ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ. ಈಗ ಒಂದು ಎಕ್ಸಾಂಪಲ್, ಬಜಾಜ್ ಫೈನಾನ್ಸ್ ಅಂತ ಒಂದು ಶೇರ್, ಇದು ಲಾಂಗ್ ಟರ್ಮ್ಗೆ ಅದ್ಭುತವಾದ ಸ್ಟಾಕ್ ಅಂತ ಅನ್ಕೊಳ್ಳೋಣ. ಸೆಕೆಂಡ್, ಈ ವಾರದಲ್ಲಿ ಒಳ್ಳೆ RBI ನ್ಯೂಸ್ ಬರ್ತಾ ಇದೆ, ಒಳ್ಳೆ ಟ್ರೆಂಡ್ ಇದೆ, ಫೈನಾನ್ಷಿಯಲ್ ಸೆಕ್ಟರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ, ಶ್ರೀರಾಮ್ ಫೈನಾನ್ಸ್ ಮೇಲೆ ಹೋಗ್ತಾ ಇದೆ, ಬಜಾಜ್ ಫೈನಾನ್ಸ್ ಮೇಲೆ ಹೋಗ್ತಾ ಇದೆ. ಸೊ ಬಜಾಜ್ ಫೈನಾನ್ಸ್ ಮೇಲೆ ನಾನು ಸ್ವಿಂಗ್ ಟ್ರೇಡಿಂಗ್ ತಗೋಬೇಕು ಅನ್ಕೊಳ್ಳಿ. ಈಗ ನೀವು ಒಂದೇ ಡಿಮ್ಯಾಟ್ ಅಕೌಂಟ್ ಅಲ್ಲಿ ನೀವು 2 ಟ್ರೇಡ್ ಅನ್ನು ಹೇಗೆ ಮಾಡಕ್ಕಾಗಲ್ಲ. ಏನಾಗ್ಬಿಡುತ್ತೆ ಅವಾಗ, ಇಲ್ಲಿ ಲಾಂಗ್ ಟರ್ಮ್ ಅಲ್ಲಿ ತಗೊಂಡಿರೋದು ಇವಾಗ ನೀವು ಶಾರ್ಟ್ ಟರ್ಮಿಗೆ ತೊಗೊಳ್ಳೋದು 2 ಅವರೇಜ್ ಆಗ್ಬಿಡುತ್ತೆ. ಅದನ್ನ 1,000 ರೂಪಾಯಿಗೆ ತೊಗೊಂಡಿರ್ತೀರ, ಇಲ್ಲಿ ನೀವು ಈಗ 980 ರೂಪಾಯಿಗೆ ತೊಗೊಂತೀರ, 2 ಅವರೇಜ್ ಆಗ್ಬಿಡುತ್ತೆ, 990 ಆಗ್ಬಿಡುತ್ತೆ. ಸೊ ಸ್ವಿಂಗ್ ಟ್ರೇಡಿಂಗ್ ಮಾಡಬೇಕು ಅಂದ್ರೆ ಸಪರೇಟ್ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಮಾಡಿ, ಲಾಂಗ್ ಟರ್ಮ್ ಹೂಡಿಕೆ ಮಾಡಬೇಕು ಅಂದ್ರೆ ಸಪರೇಟ್ ಇನ್ನೊಂದು ಡಿಮ್ಯಾಟ್ ಅಕೌಂಟ್ ಅಲ್ಲಿ ಮಾಡಿ. ಸೆಗ್ರಿಗೇಷನ್ ಆಫ್ ಡ್ಯೂಟೀಸ್ ಅಂತ ಹೇಳ್ತೀವಿ. ಅವಾಗ ನಿಮಗೆ ಕನ್ಫ್ಯೂಷನ್ ಆಗಲ್ಲ. ಓಕೆ, ಈ ಅಕೌಂಟ್ ಅಲ್ಲಿ ಸ್ವಿಂಗ್ ಟ್ರೇಡಿಂಗ್ ಮಾಡ್ತೀನಿ, ಈ ಅಕೌಂಟ್ ಅಲ್ಲಿ ನಾನು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಯಾಕೆಂದ್ರೆ ಒಂದೇ ಸ್ಟಾಕ್ ಅಲ್ಲಿ 2 ಮಾಡಬೇಕು ಅಂದ್ರೆ ಈ ಒಂದು ಸಣ್ಣ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಓಕೆ ಸರ್, ಈಗ ನಾರ್ಮಲ್ ಆಗಿ ನೀವು ಮಾತಾಡುವಾಗ ನ್ಯೂಸ್ ಬಗ್ಗೆ ಎಲ್ಲ ಸ್ವಲ್ಪ ಜಾಸ್ತಿ ಹೇಳಿದ್ರಿ. ಈ ರಿಸಲ್ಟ್ಸ್, ನ್ಯೂಸ್, ಮ್ಯಾನೇಜ್ಮೆಂಟ್ ಕಮೆಂಟ್ರಿ, ಇದನ್ನೆಲ್ಲ ಒಬ್ಬ ರಿಟೇಲರ್ ಇನ್ವೆಸ್ಟರ್ ಯಾವ ರೀತಿ ರೀಡ್ ಮಾಡಬೇಕು ಸರ್? ಸೊ ಮಾರ್ಕೆಟ್ ಹೇಗೆ ಗೊತ್ತಾ, ಮಾರ್ಕೆಟ್ ಡಿಸ್ಕೌಂಟ್ಸ್ ಎವ್ರಿಥಿಂಗ್ ಅಂತ. ಅಂದ್ರೆ ನ್ಯೂಸ್ ಇನ್ನೇನು ಬರಬೇಕು, ನ್ಯೂಸ್ ಏನೇನಿದೆ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ನೆಗೆಟಿವ್, ಅದು ಆಲ್ರೆಡಿ ಪ್ರೈಸ್ ಅಲ್ಲಿ ಡಿಸ್ಕೌಂಟ್ ಆಗುತ್ತಂತೆ, ಕಾಣುತ್ತಂತೆ ಚಾರ್ಟ್ ಅಲ್ಲಿ. ಸೊ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬಂದು ನ್ಯೂಸ್ ಅಲ್ಲಿ ಏನಿರುತ್ತೋ ಅದು ಆಲ್ರೆಡಿ ನಮಗೆ ಚಾರ್ಟ್ ಅಲ್ಲಿ ಕಾಣುತ್ತೆ. ಸೊ ಗುಡ್ ಸ್ಟಾಕ್ ಇದೆ ಬಟ್ ಸ್ಟಾಕ್ ಮೂವ್ಮೆಂಟ್ ಆಗ್ತಾ ಇಲ್ಲ ಅಂದ್ರೆ ಅದೊಂಥರ ವಾರ್ನಿಂಗ್ ಸೈನ್ ಆಗುತ್ತೆ. ಬ್ಯಾಡ್ ಸ್ಟಾಕ್ ಇದೆ, ಸಿಕ್ಕಾಪಟ್ಟೆ ಸ್ಟಾಕ್ ಮೂವ್ಮೆಂಟ್ ಆಗ್ತಿದೆ ಅಂದ್ರೆ ಸ್ಟ್ರೆಂತ್ ಕೂಡ ಇರ್ಬೋದು. ಸೊ ನಾವು ವೇಟ್ ಅಂಡ್ ವಾಚ್ ಮಾಡಬೇಕು, ಎಸ್ಪೆಷಲಿ ಡ್ಯೂರಿಂಗ್ ದ ಪೀರಿಯಡ್ ಆಫ್ ನ್ಯೂಸ್. RBI ಪಾಲಿಸಿ ಆಗಿರ್ಬೋದು, ಫೆಡ್ ಪಾಲಿಸಿ ಆಗಿರ್ಬೋದು, ಅಥವಾ ಬಜೆಟ್ ಆಗಿರ್ಬೋದು, ಯೂನಿಯನ್ ಬಜೆಟ್ ಆಗಿರ್ಬೋದು, ಅಥವಾ ಕಂಪನಿಯ ಅರ್ನಿಂಗ್ ರಿಪೋರ್ಟ್ ಆಗಿರ್ಬೋದು, ಪ್ರತಿ 3 ತಿಂಗಳು ಅರ್ನಿಂಗ್ ರಿಪೋರ್ಟ್ ಕೊಡ್ತಾರೆ, ಅದಾಗಿರ್ಬೋದು. ಸೊ ಈ 4 ಟೈಮಲ್ಲಿ ನಾವೇನ್ ಮಾಡಬೇಕು, ಮ್ಯಾನೇಜ್ಮೆಂಟ್ ಕಾಮೆಂಟ್ರಿನ ಕೇಳಿಸ್ಕೋಬೇಕು, ವೇಟ್ ಮಾಡಬೇಕು, ಪೇಷಂಟ್ ಆಗಿರ್ಬೇಕು. ಎಕ್ಸ್ಪಾನ್ಷನ್ ಏನಾದ್ರು ಆಗ್ತಿದೆನಾ, ಬಿಸ್ನೆಸ್ ಡೆಟ್ ರಿಡ್ಯೂಸ್ ಆಗಿದೆನಾ, ಕಂಪ್ನಿ ಏನಾದ್ರು ರಿಸ್ಕ್ ಫ್ರೀ ಆಗ್ತಾ ಇದೆನಾ, ಹೊಸ ಪ್ರಾಡಕ್ಟ್ ತರ್ತಾ ಇದೆನಾ, ಮಾರ್ಜಿನ್ ವಿಸಿಬಿಲಿಟಿ ಇನ್ಕ್ರೀಸ್ ಆಗ್ತಾ ಇದೆನಾ, ಜನರು ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಸೊ ಎವ್ರಿಥಿಂಗ್ ವಿ ಹ್ಯಾವ್ ಟು ವೇಟ್ ಅಂಡ್ ವಾಚ್.
ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಫಿನಾನ್ಷಿಯಲ್ ಅಡ್ವೈಸರ್ನ ಮೀಟ್ ಮಾಡಬೇಕು, ಕೇಳ್ಕೋಬೇಕು. ದೆನ್ ಯು ಶುಡ್ ಡೂ ದ ಟೇಕ್ ದ ಡಿಸಿಷನ್. ಯಾಕೆಂದ್ರೆ ಸಡನ್ ಆಗಿ ಆಗುತ್ತೆ, ಇದು ನ್ಯೂಸ್ ಸಡನ್ ಆಗಿ ಬರುತ್ತೆ, ಮೂವ್ಮೆಂಟ್ ಸಡನ್ ಆಗಿ ಆಗುತ್ತೆ, ರಿಸಲ್ಟ್ ಸಡನ್ ಆಗಿ ಬರುತ್ತೆ, ಮೂವ್ಮೆಂಟ್ ಸಡನ್ ಆಗಿ ಆಗುತ್ತೆ. ಸೊ ಈ ಸಡನ್ ಗೇಮ್ ಅಲ್ಲಿ ನಮ್ಮ ಲಾಂಗ್ ಟರ್ಮ್ ಥಿಂಕಿಂಗ್ ಟ್ರ್ಯಾಪ್ ಆಗಬಾರ್ದು. ಸೊ ನ್ಯೂಸ್ ಅಂಡ್ ಬೇರೆ ಎಲ್ಲ ರಿಸಲ್ಟ್ ರಿಲೇಟೆಡ್ ಇನ್ಫಾರ್ಮೇಶನ್ಗೆ 1 hour ಅಥವಾ 1 day ವೇಟ್ ಮಾಡಿಬಿಡಿ. ನ್ಯೂಸ್ ಬರೋದಿನ ಒಂದಿನ ವೇಟ್ ಮಾಡಿಬಿಡಿ, ಮಾರ್ಕೆಟ್ ಎಲ್ಲ ರಿಯಾಕ್ಟ್ ಮಾಡಿಬಿಡ್ಲಿ, ನಂತರ ಆರಾಮ ಕ್ಲೀನ್ ಆಗಿ ಕಾಣುತ್ತೆ ಏನ್ ಮಾಡಬೇಕು ಅಂತ. ಆ ಡಿಸಿಷನ್ ನೀವು ತಗೋಬೇಕು. ಅಂದ್ರೆ ಇದು ರಿಸ್ಕ್ ಜಾಸ್ತಿ ಮಾಡುತ್ತಾ ಅಥವಾ ಕ್ಲಾರಿಟಿ ಕೊಡುತ್ತಾ ಸರ್ ನ್ಯೂಸ್ ಫಾಲೋ ಮಾಡೋದು? ನ್ಯೂಸ್ ಟೈಮಲ್ಲಿ ಏನಾಗುತ್ತೆ ಗೊತ್ತಾ, ವೊಲಟೈಲ್ ಇರುತ್ತೆ, ಎಲ್ಲರ ಮನಸ್ಥಿತಿಗಳು ಬೇರೆ ತರ ಇರುತ್ತೆ. ನೀವು ನ್ಯೂಸ್ನ ರೀಡ್ ಮಾಡೋ ಮನಸ್ಥಿತಿ ಬೇರೆ ಇರುತ್ತೆ, ನಾನು ನ್ಯೂಸ್ನ ರೀಡ್ ಮಾಡೋ ತಗೊಳ್ಳೋ ಮನಸ್ಥಿತಿ ಬೇರೆ ತರ ಇರುತ್ತೆ. ಹಾಗಾಗಿ ಆ ನ್ಯೂಸ್ ಬರೋ ಟೈಮಲ್ಲಿ ಮಾರ್ಕೆಟ್ ಹ್ಯೂಜ್ ವೊಲಟೈಲ್ ಇರುತ್ತೆ, ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಏನ್ ಡಿಸಿಷನ್ ತಗೋಬೇಕು ಅಂತ ಗೊತ್ತಾಗಲ್ಲ ಆ ಟೈಮಲ್ಲಿ. ಹಾಗಾಗಿ ಏನ್ ಮಾಡಬೇಕು, ನ್ಯೂಸ್ ಬಂದು 1 ಗಂಟೆಗಳ ಕಾಲ ಅಥವಾ 2 ಗಂಟೆಗಳ ಕಾಲ ವೇಟ್ ಮಾಡಿ. ಅದಾದ್ಮೇಲೆ ತಿಳಿ ಆಗ್ಬಿಡುತ್ತೆ ವಾತಾವರಣ. ಮೇಲ್ಗಡೆ ಹೋಗ್ಬೇಕು ಅಂದ್ರೆ ಮೇಲ್ಗಡೆ ಹೋಗಕ್ ಸ್ಟಾರ್ಟ್ ಆಗುತ್ತೆ, ಕೆಳಗಡೆ ಬೀಳ್ಬೇಕು ಅಂದ್ರೆ ಸ್ಟಾಕ್ ಕೆಳಗಡೆ ಬೀಳಕ್ ಸ್ಟಾರ್ಟ್ ಆಗುತ್ತೆ. ದೆನ್ ನಮಗೆ ಆಸ್ ಎ ರಿಟೇಲ್ ಟ್ರೇಡರ್ ಟ್ರೇಡ್ ಮಾಡೋದು ಸುಲಭ. ಓಕೆ ಸರ್, ಈಗ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಒಂದು ಆಪ್ಷನ್ ಇದೆ. ರಿಸ್ಕ್ ಮ್ಯಾನೇಜ್ಮೆಂಟ್ ಸ್ಟಾಕ್ ಸೆಲೆಕ್ಷನ್ ಅಲ್ಲಿ ಯಾವ ರೀತಿ ರೋಲ್ ಪ್ಲೇ ಮಾಡುತ್ತೆ ಅಂತ? ಸೊ ರೈಟ್ ಸ್ಟಾಕ್ ವಿತೌಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದ್ರೆ ಲಾಟ್ರಿ ತರ. ಸೊ ರೈಟ್ ಸ್ಟಾಕ್ ಇದ್ದು ರಿಸ್ಕ್ ಮ್ಯಾನೇಜ್ಮೆಂಟ್ ಇಲ್ಲ ಅಂದ್ರೂ ಕೂಡ ಕೆಲವೊಂದ್ಸರಿ ಲಾಸ್ ಆಗೋ ಚಾನ್ಸಸ್ ಇದೆ. ಸೊ ಯಾವಾಗ್ಲೂ ಅಷ್ಟೇ ನಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ನಾವು ಇರಲೇಬೇಕು. ಹಿಂದಿನ ವಿಡಿಯೋಗಳಲ್ಲಿ ಕೂಡ ಹೇಳ್ತಾ ಇರ್ತೀನಿ, ರಿಸ್ಕ್ ಮ್ಯಾನೇಜ್ಮೆಂಟ್ ಇಸ್ ದ ಕೀ ಫಾರ್ ಎನಿಬಡಿ ಸಕ್ಸಸ್. ನನಗೆ ಏನೂ ನಾಲೆಡ್ಜ್ ಇಲ್ಲ, ಇನ್ನೊಬ್ನಿಗೆ ಸಿಕ್ಕಾಪಟ್ಟೆ ನಾಲೆಡ್ಜ್ ಇದೆ. ಲೆಟ್ಸ್ ಸೇ ಇಫ್ ಐ ಫಾಲೋ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂಡ್ ಹಿ ಡಸಂಟ್ ಫಾಲೋ ರಿಸ್ಕ್ ಮ್ಯಾನೇಜ್ಮೆಂಟ್, ಹಿ ವಿಲ್ ಲೂಸ್ ಒನ್ ಡೇ ಹಿಸ್ ಕ್ಯಾಪಿಟಲ್. ಬಟ್ the person who follows the risk management will never lose his capital. ಒಂದು ಟ್ರೇಡಲ್ಲಿ ಹೋದ್ರೆ ಇನ್ನೊಂದು ಟ್ರೇಡಲ್ಲಿ ಬರುತ್ತೆ, ಒಂದರಲ್ಲಿ ದುಡ್ಡು ಹೋದ್ರೆ ಇನ್ನೊಂದ್ರಲ್ಲಿ ಬರ್ತಿರುತ್ತೆ, ಮ್ಯಾನೇಜ್ ಆಗ್ತಾ ಇರುತ್ತೆ, ಸಸ್ಟೈನ್ ಆಗ್ತಾ ಇರ್ತಾರೆ. ಬಟ್ ಯಾರು ಓವರ್ ಕಾನ್ಫಿಡೆಂಟ್ ಆಗಿ ರಿಸ್ಕ್ ಮ್ಯಾನೇಜ್ಮೆಂಟ್ ಇಟ್ಕೊಳ್ಳಿಲ್ಲಂಗೆ ಟ್ರೇಡ್ ಮಾಡ್ತಾರೋ ಅವರು ಲಾಸ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಪ್ರೀ ಡಿಫೈನ್ಡ್ ಸ್ಟಾಪ್ ಲಾಸ್ ಇರಲೇಬೇಕು. 1 to 2% ಆಫ್ ಮೈ ಕ್ಯಾಪಿಟಲ್ ಶುಡ್ ಬಿ ಟೇಕನ್ ಆಸ್ ಅ ರಿಸ್ಕ್. 1 ಲಕ್ಷ ರೂಪಾಯಿ ಕ್ಯಾಪಿಟಲ್ ಇದ್ರೆ 1 ರಿಂದ 2 ಸಾವಿರ ರೂಪಾಯಿ ರಿಸ್ಕ್ ಪರ್ ಟ್ರೇಡ್ ಅಷ್ಟೇ. ಕ್ಯಾಪಿಟಲ್ ಸೈಜಿಂಗ್ ಆಲ್ಸೋ ಬಿಫೋರ್ ಎಂಟ್ರಿನೇ ಡಿಸೈಡ್ ಮಾಡಿ ಟ್ರೇಡ್ ಅಂಡ್ ಪ್ಲಾನ್ ಮಾಡಂಗಿಲ್ಲ, ಪ್ಲಾನ್ ಅಂಡ್ ಟ್ರೇಡ್ ಮಾಡಬೇಕು. ಟ್ರೇಡ್ ಮಾಡಿಬಿಟ್ಟು ಆಮೇಲೆ ಪ್ಲಾನ್ ಮಾಡ್ಕೊಂಡ ಕೂಡೋದ್ರಲ್ಲಿ ಅರ್ಥ ಇಲ್ಲ. ಮೊದಲೇ ಪ್ಲಾನಿಂಗ್ ಇರಬೇಕು. ನಾನು ಈ ಸ್ಟಾಕ್ ತಗೋತಾ ಇದ್ದೀನಿ, 20 ಕ್ವಾಂಟಿಟಿ ತಗೋತಾ ಇದ್ದೀನಿ, 2% ಸ್ಟಾಪ್ ಲಾಸ್ ಇಟ್ಕೋತೀನಿ, 2 ರಿಂದ 5% ಟಾರ್ಗೆಟ್ ನ ನೋಡ್ತಾ ಇದ್ದೀನಿ, ನಾನು ಇಲ್ಲೇ ಎಂಟ್ರಿ ಆಗ್ತೀನಿ, ಇಲ್ಲೇ ಎಕ್ಸಿಟ್ ಆಗ್ತೀನಿ. ಈ ಪ್ಲಾನಿಂಗ್ ಇಟ್ಕೊಂಡು ಮುನ್ನುಗ್ಬೇಕು ನಾವು. ಕ್ಯಾಪಿಟಲ್ ಪ್ರೊಟೆಕ್ಷನ್ ಈಸ್ ದ ಫಸ್ಟ್ ಥಿಂಗ್, ಪ್ರಾಫಿಟ್ ಈಸ್ ದ ನೆಕ್ಸ್ಟ್ ಥಿಂಗ್. ಇದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ನಾನು. ಬಂಗಾರದ ಮೊಟ್ಟೆ ಇಡೋ ಕೋಳಿ ಕತೆ ಕೇಳಿದ್ದೀರಾ? ಒಂದು ಕೋಳಿ ಇರುತ್ತಂತೆ, ಪ್ರತಿದಿನ ಒಂದು ಬಂಗಾರದ ಮೊಟ್ಟೆ ಇಡೋ ಕೋಳಿ ಮೊಟ್ಟೆ ಇಡುತ್ತಂತೆ ಕೋಳಿ. ಸೊ ಬಂಗಾರದ ಮೊಟ್ಟೆ ಇಡೋ ಕೋಳಿ ವೆರಿ ಇಂಪಾರ್ಟೆಂಟ್ ನಮ್ಗೆ, ಯಾಕಂದ್ರೆ ಪ್ರತಿದಿನ ಮೊಟ್ಟೆ ಸಿಗುತ್ತೆ. ಕೋಳಿ ಅಂದ್ರೆ ನಮ್ಮ ಕ್ಯಾಪಿಟಲ್. ಆ ಬಂಗಾರದ ಮೊಟ್ಟೆ ಇರೋ ಕ್ಯಾಪಿಟಲ್ ನಮ್ಮ ಹತ್ರ ಇದ್ರೆ ದುಡ್ಡು ಮಾಡೋದು ಬಿಡೋದು ನೆಕ್ಸ್ಟ್. ಮೊದಲು ನಮ್ಮ ಕ್ಯಾಪಿಟಲ್ ಸೇಫ್ ಆಗಿರ್ಬೇಕು, ಮೊದಲು ನಮ್ಮ ಕೋಳಿ ಸೇಫ್ ಆಗಿರ್ಬೇಕು. ಸೊ ಕ್ಯಾಪಿಟಲ್ ನ ಪ್ರಿಸರ್ವ್ ಮಾಡ್ಕೊಂಡು ಅದರಲ್ಲಿ ಒಳ್ಳೆ ಸ್ಟಾಕ್ ನ ಸೆಲೆಕ್ಟ್ ಮಾಡ್ಕೊಂಡು, ಎಷ್ಟೇ ಒಳ್ಳೆ ಸ್ಟಾಕ್ ಇದ್ರು 2% 1% ಸ್ಟಾಪ್ ಲಾಸ್ ಇಟ್ಕೊಂಡು ಮುನ್ನುಗ್ಗೋದು ವೆರಿ ವೆರಿ ಗುಡ್ ಅಂಡ್ ಡಿಸಿಪ್ಲಿನ್ಡ್ ಅಪ್ರೋಚ್. ಓಕೆ ಸರ್, ಈಗ ರಿಟೇಲರ್ ಇನ್ವೆಸ್ಟರ್ಗಳು ಇರ್ತಾರಲ್ವಾ, ಅವರು ಮಾಡೋ ಬಿಗ್ಗೆಸ್ಟ್ ಮಿಸ್ಟೇಕ್ಗಳೇನು ಸ್ಟಾಕ್ ಸೆಲೆಕ್ಷನ್ ಅಲ್ಲಿ, ಟ್ರೇಡಿಂಗ್ ಅಲ್ಲಿ ಹೋಗ್ಲಿ ಅಂತ? ರಿಟೇಲ್ ಇನ್ವೆಸ್ಟರ್ಸು ಇನಿಷಿಯಲ್ ಸ್ಟಾಕ್ ಮಾರ್ಕೆಟಿಗೆ ಬರೋರು ಫಸ್ಟ್ ಟೈಮ್ ಎಲ್ಲಾ ತರದ ಮಿಸ್ಟೇಕ್ ಮಾಡ್ತಾರೆ. ಓಕೆ, ವೆರೈಟಿ. ಇವನ್ ನಾನು ಮಾಡಿದ್ದೆ, ಈಗೂ ಮಾಡ್ತಿರ್ತೀನಿ. ಅಂದ್ರೆ ಮಾಡಕ್ ಆಗದೇ ಇಲ್ಲ ಅಂತಿಲ್ಲ, ಎಲ್ಲ ಹೊಸ ಮಿಸ್ಟೇಕ್ ಮಾಡಿ. ಮಿಸ್ಟೇಕ್ ಮಾಡೋದು ತಪ್ಪ ಅಂತ ಹೇಳಲ್ಲ, ಹೊಸ ಮಿಸ್ಟೇಕ್ ಅನ್ನು ಮಾಡಿ, ಹಳೆ ಮಿಸ್ಟೇಕ್ ಇಂದ ಕಲಿತೀವಿ. ಸಿ ಎಕ್ಸ್ಪೀರಿಯನ್ಸಸ್ ಆರ್ ದವರ್ ಬೆಸ್ಟ್ ಟೀಚರ್ ಅಂತ ಹೇಳ್ತೀವಿ ನಾವು ಅಲ್ವಾ. ನಮ್ಮ ಎಕ್ಸ್ಪೀರಿಯನ್ಸಸ್ ಇಂದಾನೇ ನಾವು ಕಲಿಯೋದು. ಹಾಗಾಗಿ ಫಸ್ಟ್ ಟೈಮ್ ಮಾರ್ಕೆಟಿಗೆ ಇಳಿದಾಗ ಯಾರಾದ್ರೂ ಕಮ್ಮಿ ಕ್ಯಾಪಿಟಲ್ ಇಂದ ಸ್ಟಾರ್ಟ್ ಮಾಡಬೇಕು, ವರ್ಚುವಲ್ ಟ್ರೇಡಿಂಗ್ ಸಿಸ್ಟಮ್ಸ್ ಇಂದ ಸ್ಟಾರ್ಟ್ ಮಾಡಬೇಕು. ಮೊದಲು ರೀಡ್ ಮಾಡಬೇಕು, ಕಮ್ಮಿ ಹಣದಿಂದ ಮಾಡಬೇಕು. ಆ ಹಣ ಅಕಸ್ಮಾತ್ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಯ್ತು, 1-2% ಹೋಯ್ತಂದ್ರೆ ನಿಮ್ಮ ಲೈಫಿಗೆ ಅಫೆಕ್ಟ್ ಆಗಬಾರ್ದು. ಸೊ ಬಟ್ ರಿಟೇಲ್ ಇನ್ವೆಸ್ಟರ್ಸ್ ಇನಿಷಿಯಲ್ ಏನ್ ಮಾಡ್ತಾರೆ ಅಂದ್ರೆ ಅತಿ ಆಸೆ. ಸೊ ಅತಿ ಆಸೆ ಗ್ರೀಡ್ ನ ಹೊರಗಡೆ ಇಡಬೇಕು. ಆಸ್ ಎ ಸ್ಯಾಲ್ರಿ ಥಿಂಕ್ ಮಾಡಬೇಕು. ನಾವು ತಿಂಗಳ ಪೂರ್ತಿ ದುಡ್ದು ಒಂದು ಸ್ಯಾಲ್ರಿನ ತಗೋತೀವಿ, ಅದೇ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕಿದ್ಕೊಳ್ಳೆ ನಾಳೆನೇ ದುಡ್ಡು ಬಂದ್ಬಿಡ್ಬೇಕಲ್ಲ. ಸೊ ಈ ರೀತಿ ಒಂದು ಮೈಂಡ್ ಸೆಟ್ ಇಂದ ಹೊರಗಡೆ ಬರಬೇಕು. ಇನ್ನೊಂದು ಚೀಪ್ ಸ್ಟಾಕ್ ಅಂದ್ರೆ ಕಡಿಮೆ ಬೆಲೆಯ ಸ್ಟಾಕ್ ಅನ್ನ ಖರೀದಿ ಮಾಡಬೇಕು ಅನ್ನೋ ತಲೆಯಲ್ಲಿ ಎಲ್ಲರಿಗೂ. ಜಾಸ್ತಿ ಬೆಲೆ ಆಗಿರೋ ಸ್ಟಾಕ್ ಅನ್ನು ಖರೀದಿ ಮಾಡಬಾರ್ದು, ಕಮ್ಮಿ ಬೆಲೆ ಇರೋ ಸ್ಟಾಕ್ ಅನ್ನು ಖರೀದಿ ಮಾಡಬೇಕು. 5 ರೂಪಾಯಿ 10 ರೂಪಾಯಿ ಇರೋ ಸ್ಟಾಕ್ ಅನ್ನ ಖರೀದಿ ಮಾಡ್ತೀನಿ, 1000 ರೂಪಾಯಿ 2000 ರೂಪಾಯಿ ಇರೋದನ್ನ ಖರೀದಿ ಮಾಡಲ್ಲ ಅನ್ನೋ ಮೈಂಡ್ ಸೆಟ್ ಇದೆ. ಅದು 5 ರೂಪಾಯಿ 10 ರೂಪಾಯಿ ಸ್ಟಾಕ್ ವ್ಯಾಲ್ಯೂ ಇದೆ, ಯಾಕೆಂದ್ರೆ ಅದು ಪರ್ಫಾರ್ಮ್ ಮಾಡಿಲ್ಲ, ಆ ಕಂಪ್ನಿ ಚೆನ್ನಾಗಿಲ್ಲ, ಅದ್ರ ಪ್ರಾಡಕ್ಟ್ ಚೆನ್ನಾಗಿಲ್ಲ, ಅದು ಅರ್ನಿಂಗ್ಸ್ ಚೆನ್ನಾಗಿಲ್ಲ, ಅದ್ರ ಸಾಲಗಳೇ ಜಾಸ್ತಿ ಇದೆ, ರಿಟರ್ನ್ ಆಫ್ ಈಕ್ವಿಟಿ ಇಲ್ಲ, ಪಾಸಿಟಿವ್ಸ್ ಇಲ್ಲ, ನೆಗೆಟಿವ್ಸ್ ಜಾಸ್ತಿ ಇದೆ, ಅರ್ನಿಂಗ್ಸ್ ಡೌನ್ ಇದೆ, ಯಾವುದೇ ಮ್ಯೂಚುವಲ್ ಫಂಡ್ ಅಲ್ಲಿ ಅದ್ರಲ್ಲಿ ಹೂಡಿಕೆ ಇಲ್ಲ, ಕಂಪ್ನಿ
ಡೌನ್ವರ್ಡ್ ಡೈರೆಕ್ಷನ್ ಇದೆ. ಹಾಗಾಗಿ ಆ ಕಂಪ್ನಿ 5 ರೂಪಾಯಿ 10 ರೂಪಾಯಿಗೆ ಪೆನಿ ಸ್ಟಾಕ್ ಆಗಿರುತ್ತೆ. ಬಟ್ ಏನು ಅಂದ್ರೆ ಗ್ರೀಡ್ ಜನಕ್ಕೆ ಈ ಒಂದು ಚೀಪ್ ಆಗಿ ಸಿಗುತ್ತಲ್ಲ, ಜಾಸ್ತಿ ಕ್ವಾಂಟಿಟಿ ತಗೋಬಹುದಲ್ಲ ಅಂತ. ದಿಸ್ ಇಸ್ ಅ ಮಿಸ್ಟೇಕ್. ಸಿ, ರಿಟರ್ನ್ಸ್ ಆರ್ ಆಲ್ವೇಸ್ ಇನ್ ಪರ್ಸೆಂಟೇಜಸ್. ಬಜಾಜ್ ಫೈನಾನ್ಸ್ ಸ್ಟಾಕ್ ಲಾಸ್ಟ್ 10 ವರ್ಷದಲ್ಲಿ ಒಂದು 4-5 ಸರಿ ಸ್ಪ್ಲಿಟ್ ಆಗಿರ್ಬೋದು. ಇದೇ ಸ್ಟಾಕ್ ಅವಾಗ 20 ರೂಪಾಯಿ 50 ರೂಪಾಯಿ ಇತ್ತು, ಇವಾಗ 1000 ರೂಪಾಯಿ ಆಗಿದೆ. ಸೊ ಇವಾಗ್ಲೂ ನಾನು 20 ರೂಪಾಯಿ ಸ್ಟಾಕ್ ಹುಡುಕ್ತೀನಿ ಅಂದ್ರೆ ಇನ್ಫ್ಲೇಷನ್ 5-6% ಇದೆ ಪ್ರತಿ ವರ್ಷ. ಅದೇ ರೀತಿ ಸ್ಟಾಕ್ ಬೆಲೆ ಕೂಡ ಜಾಸ್ತಿ ಆಗಿದೆ ಅಲ್ವಾ. ಸೊ ನಾವು ಕೂಡ ಅರ್ಥ ಮಾಡ್ಕೋಬೇಕು, ಚೀಪ್ ಸ್ಟಾಕ್ ಅನ್ನ ತಗೋಬಾರ್ದು. ಎರಡನೇದು ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಟಾಪ್ ಅಲ್ಲಿ ಹೋಗಿ ಬೈ ಮಾಡ್ಬಿಡೋದು. ಯಾರೋ ಹೇಳಿದ್ರು ಏನೋ ಹೇಳಿದ್ರು ನೋಡ್ಬಿಟ್ಟು ಟಾಪ್ ಅಲ್ಲಿ ಹೋಗಿ ಬೈ ಮಾಡೋದು. ನೋ, ಯಾವಾಗ ಬೀಳ್ತಾ ಇರುತ್ತೆ ಒಳ್ಳೆ ಕಂಪ್ನಿಯ ಸ್ಟಾಕು, ಒಳ್ಳೆ ಶೇರು ಮಾರ್ಕೆಟ್ ಅಲ್ಲಿ ಬಿದ್ದಿದೆ ಅವತ್ತು ಖರೀದಿ ಮಾಡಬೇಕು. ಹೈಯೆಸ್ಟ್ ಲೆವೆಲ್ ಅಲ್ಲಿ ಹೋಗಿ ಖರೀದಿ ಮಾಡೋದಲ್ಲ. ದಟ್ ಈಸ್ ಅ ಬಿಗ್ಗೆಸ್ಟ್ ಮಿಸ್ಟೇಕ್. ಮೂರನೇದು ಎಕ್ಸಿಟ್ ಪ್ಲಾನ್ ಇಟ್ಕೋಬೇಕು. ಓಕೆ, ನಾನು ಇಷ್ಟು ಪರ್ಸೆಂಟೇಜ್ ರಿಟರ್ನ್ ಬಂದ್ಮೇಲೆ ಒಂದು ಎಕ್ಸಿಟ್ ಮಾಡ್ತೀನಿ, ಅಥವಾ ಲಾಂಗ್ ಟರ್ಮ್ ಇಟ್ಕೊಳ್ಳೋದಾದ್ರೆ ನಾನು ಇಷ್ಟು ವರ್ಷಕ್ಕೆ ಇಟ್ಕೋತೀನಿ. ಅಬ್ರಪ್ಟ್ ಆಗಿ ಇರಬಾರ್ದು. ನಾನು ಇಟ್ಕೋತೀನಿ, ಬೇಕಾದ್ರೆ ಇಟ್ಕೋತೀನಿ, ಕೆಳಗಡೆ ಬಿದ್ರೆ ಇಟ್ಕೊಂಡ್ಬಿಡ್ತೀನಿ, ಮೇಲ್ಗಡೆ ಹೋದ್ರೆ ಮಾರ್ಬಿಡ್ತೀನಿ. ಈ ರೀತಿ ಡಿವಿಷನ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ನಿಮ್ಮ ಸೋಲುತ್ತಿರೋ ಕುದುರೆಗಳನ್ನ ಇಟ್ಕೊಂಡಂಗಾಗತ್ತೆ, ಗೆಲ್ಲುತ್ತಿರುವ ಕುದುರೆಗಳನ್ನ ಮಾರ್ಬಿಟ್ಟಂಗಾಗತ್ತೆ. ರೈಟ್. ಸೊ ಯಾವಾಗ್ಲೂ ನಾವು ಗೆಲ್ಲುವ ಕುದುರೆಗಳನ್ನ ಇಟ್ಕೋಬೇಕು ಲಾಂಗ್ ಟರ್ಮ್ ಅಲ್ಲಿ. ಅದೇ ನಮಗೆ ರಿಟರ್ನ್ಸ್ ಕೊಡೋದು. 5 ಪಟ್ಟು 10 ಪಟ್ಟು 20 ಪಟ್ಟು 50 ಪಟ್ಟು 100 ಪಟ್ಟು ಆಗಿರೋ ಸ್ಟಾಕ್ಸ್ಗಳಿದೆ ಎಕ್ಸಾಂಪಲ್ಸ್. ಸೊ ಎಲ್ಲ ಸ್ಟಾಕ್ಗಳು ಆಗಿರೋದು ಕಾರಣ ಏನು, ಹೂಡಿಕೆ ಮಾಡಿ ಹೋಲ್ಡ್ ಮಾಡಿ ಇಟ್ಕೊಂಡ್ರದು. ಎಕ್ಸಿಟ್ ಪ್ಲಾನ್ ಏನು, 10 ವರ್ಷ 20 ವರ್ಷ ಈ ರೀತಿ ಬೇಕಾ ಒಂದು ಸ್ವಲ್ಪ ಎಕ್ಸಿಟ್ ಮಾಡಿ, ಎಲ್ಲವನ್ನು ಎಕ್ಸಿಟ್ ಮಾಡಬೇಡಿ. 4ನೇದು ಫಾಲೋಯಿಂಗ್ ಟಿಪ್ಸ್, ಶಾರ್ಟ್ ಕಟ್ ಟಿಪ್ಸ್ ತಗೊಳ್ಳೋದು, ಈ ರೀತಿ ಹೂಡಿಕೆ ಮಾಡೋದು, ದಟ್ಸ್ ಎ ರಾಂಗ್ ಪ್ರೊಸೀಜರ್. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಡಿಸಿಪ್ಲಿನ್ ಬೇಕು, ಎಕ್ಸೈಟ್ಮೆಂಟ್ ಅಲ್ಲ. ಪ್ರೊಸೆಸ್ ಇದ್ರೆ ಪ್ರಿಡಿಕ್ಷನ್ ರೈಟ್ ಆಗುತ್ತೆ, ಪ್ರಾಫಿಟ್ ಕೂಡ ಬಂದೇ ಬರುತ್ತೆ. ಸರ್, ಅದೇ ಪ್ರೋಸೆಸ್ ಬಗ್ಗೆ ಹೇಳಿದ್ರಿ. ಈಗ ಪರ್ಫೆಕ್ಟ್ ಸ್ಟಾಕ್ ಅಂತ ಯಾವ್ದು ಇಲ್ಲ ಅಂತ ಹೇಳಿದ್ರಿ. ಈ ಪರ್ಫೆಕ್ಟ್ ಪ್ರೋಸೆಸ್ ಅಂದ್ರೆ ಯಾವ ರೀತಿ ಇರಬೇಕು, ಅದನ್ನ ಯಾವ ರೀತಿ ಫಾಲೋ ಮಾಡಬೇಕು? ಎಸ್, ಡೆಫಿನೆಟ್ಲಿ. ಇದು ನಾನು ಹೇಳ್ತೀನಲ್ಲ, ಎಲ್ಲರಿಗೂ ಯಾರು ಕೇಳಿದ್ರೆ ಒಂದು ಪರ್ಫೆಕ್ಟ್ ಏನಾದರೂ ಒಂದು ಸ್ಟಾಕ್ ಇದ್ರೆ ಹೇಳ್ಬಿಡಿ ಸರ್, ನಮ್ಗೆ ಕಲಿಯಕ್ಕಾಗೋದಿಲ್ಲ, ಕಲಿಯಷ್ಟು ನಮಗೆ ಪೇಷನ್ಸ್ ಇಲ್ಲ, ಸಮಯ ಇಲ್ಲ, ಟೈಮ್ ಇಲ್ಲ. ಸೊ ಜಸ್ಟ್ ನಮಗೆ ಸ್ಟಾಕ್ ಹೇಳ್ಬಿಡಿ, ನಾವೇ ಹೂಡಿಕೆ ಮಾಡ್ತೀವಲ್ಲ, ನೀವೇ ಹೂಡಿಕೆ ಮಾಡಿ, ಈ ತರದ ಪ್ರಶ್ನೆಗಳು ಬರ್ತಾ ಇರುತ್ತೆ. ಹಾಗಾಗಿ ಒಂದು ಪರ್ಫೆಕ್ಟ್ ಸ್ಟಾಕ್ ಅಂತ ಇಲ್ಲ, ಆದರೆ ಪರ್ಫೆಕ್ಟ್ ಪ್ರೊಸೆಸ್ ಅಂತೂ ಖಂಡಿತ ಇದೆ. ಸೊ ನಾವೊಂದು ಒಳ್ಳೆ ಪ್ರೊಸೆಸ್ನ ಫಾಲೋ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನಾನು 5ರಿಂದ 10 ಸ್ಟಾಕ್ಗಳನ್ನ ಡಿಸೈಡ್ ಮಾಡ್ತೀನಿ, ಮುಂದಿನ 10 ವರ್ಷಕ್ಕೆ ಪ್ಲಾನ್ ಮಾಡ್ತೀನಿ. ನಾನು ಮೊದಲು ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ತೀನಿ, ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ತೀನಿ, ಇದ್ರಲ್ಲಿ ಹೂಡಿಕೆ ಮಾಡ್ತೀನಿ, ಡೈವರ್ಸಿಫೈ ಮಾಡ್ತೀನಿ. 1 ಲಕ್ಷ ರೂಪಾಯಿ ಇದೆ ಅಂದರೆ ಎಲ್ಲ ದುಡ್ಡನ್ನು ತೊಗೊಂಡು ಒಂದೇ ಸ್ಟಾಕ್ 2 ಸ್ಟಾಕಲ್ಲಿ ಹಾಕಲ್ಲ. ನಾನು 10 ಸ್ಟಾಕಲ್ಲಿ 10,000 ರೂಪಾಯಿ ಡಿವೈಡ್ ಮಾಡಿ ಹಾಕ್ತೀನಿ. ಪ್ರತಿ 3 ತಿಂಗಳಿಗೊಮ್ಮೆ ನಾನು ಪ್ರೊಸೆಸ್ನ ರಿವ್ಯೂ ಮಾಡ್ತೀನಿ. ಯಾವುದಾದ್ರು ಸ್ಟಾಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ಲ ಅಂದರೆ ಅದನ್ನ ರಿವ್ಯೂ ಮಾಡ್ತೀನಿ, ನೋಡ್ತೀನಿ ಏನಾದರೂ ಫಂಡಮೆಂಟಲಿ ಪ್ರಾಬ್ಲಮ್ ಆಗಿದೆನಾ. ಅಕಸ್ಮಾತ್ ಸರಿ ಇಲ್ಲ ಅಂತಂದ್ರೆ ಆ ಸ್ಟಾಕನ್ನ ತೆಗಿತೀನಿ, ಬೇರೆ ಸ್ಟಾಕನ್ನ ರೀಪ್ಲೇಸ್ ಮಾಡ್ತೀನಿ, ಅಥವಾ ಇರೋ ಸ್ಟಾಕ್ಗಳನ್ನೇ ಈ ಸ್ಟಾಕ್ ಬದಲು ಆ ಸ್ಟಾಕನ್ನು ತಗೋತೀನಿ. ಎಸ್, ದೇರ್ ಕ್ಯಾನ್ ಬಿ ಅ ಮೈನರ್ ಲಾಸ್. ಏನು ಹೇಳ್ತೀನಲ್ಲ, ಗಾಯ ಚಿಕ್ಕದಿದ್ದಾಗಲೇ ತೆಗೆದು ಬಿಡ್ಬೇಕಂತೆ. ರೈಟ್. ಫ್ರಿಜ್ಜಲ್ಲಿ ಒಂದು ತರಕಾರಿ ಕೆಟ್ಟಿದೆ ಅಂದ್ರೆ ಆ ತರಕಾರಿ ತೆಗೆಯೋದು ಒಳ್ಳೇದು, ಅಥವಾ ಫ್ರಿಜ್ನಲ್ಲಿರೋ ಎಲ್ಲ ತರಕಾರಿಗಳನ್ನು ಹಾಗೆ ಬಿಟ್ಬಿಡೋದು ಒಳ್ಳೇದು. ಹಾಗಾಗಿ ವ್ಯಾರನ್ ಬಫೆಟ್ ಹೇಳ್ತಾರೆ, ಡೋಂಟ್ ಪುಟ್ ಆಲ್ ಯುವರ್ ಎಗ್ಸ್ ಇನ್ ಎ ಸಿಂಗಲ್ ಬಾಸ್ಕೆಟ್. ಅಂದ್ರೆ ಡೈವರ್ಸಿಫೈ ಮಾಡಿ ಹೂಡಿಕೆ ಮಾಡೋಣ. ಸೊ ದಟ್ ಇಸ್ ದ ರೈಟ್ ಪ್ರಾಸೆಸ್. ಈ ಪ್ರಾಸೆಸ್ನ ಫಾಲೋ ಮಾಡೋದು ಅಂದರೆ ಲರ್ನಿಂಗ್ ಈಸ್ ಇಂಪಾರ್ಟೆಂಟ್. ಅರ್ನಿಂಗ್ ವಿಲ್ ಆಟೋಮೆಟಿಕಲಿ ಕಮ್. ಸೊ ನಾವು ಯಾವಾಗಲೂ ಒಂದು ಫೇಮಸ್ ಕೋಟನ್ನು ಯೂಸ್ ಮಾಡ್ತಾ ಇರ್ತೀನಿ, ಎಲ್ಲಿ ಸರಸ್ವತಿ ಇರ್ತಾಳೆ ಸರ್, ಅಲ್ಲಿ ಲಕ್ಷ್ಮಿ ತಾನಾಗೇ ಬರ್ತಾಳೆ. ಸೊ ನೀವು ಮೊದಲು ನಾಲೆಜ್ ಪಡ್ಕೊಂಡ್ರೆ, ಒಂದು ಪ್ರೊಸೆಸ್ನ ಫಾಲೋ ಮಾಡಿದ್ರೆ, ನೀವು ಅದರಲ್ಲಿ ಕರಗತರಾದರೆ, ನೀವು ಹೇಗೆ ಈಗ ಸ್ಯಾಲ್ರಿ ತಗೋತೀರಾ ಅದೇ ರೀತಿ ಸ್ಟಾಕ್ ಮಾರ್ಕೆಟಲ್ಲೂ ಕೂಡ ನೀವು ಕೂಡ ಈ ಪ್ರಾಸೆಸ್ನ ಫಾಲೋ ಮಾಡಿದ್ರೆ, ಎಲ್ಲ ವಿಷಯಗಳನ್ನ ತಿಳ್ಕೊಂಡ್ರೆ, ಅರ್ಥಕೊಂಡ್ರೆ, ಕಲಿತ್ಕೊಂಡ್ರೆ, ನಂತರ ಹೂಡಿಕೆ ಮಾಡಿದ್ರೆ, ಪ್ರಾಸೆಸ್ ವಿಲ್ ಡೆಫಿನೆಟ್ಲಿ ಗಿವ್ ಯು ದ ಪ್ರಾಫಿಟ್ಸ್. ಎಸ್ ಸರ್, ಬಹಳಷ್ಟು ವಿಷಯಗಳನ್ನ ಹೇಳ್ಕೊಟ್ರಿ. ಒಬ್ಬ ಆರಂಭಿಕ ಹೂಡಿಕೆದಾರ ಯಾವ ರೀತಿ ಷೇರು ಖರೀದಿ ಮಾಡಬೇಕು, ಶೇರ್ ಮಾರ್ಕೆಟ್ ಅಲ್ಲಿ ಮೊದಲ ಹೆಜ್ಜೆನ ಯಾವ ರೀತಿ ಇಡಬೇಕು, ಕಂಪನಿಯ ಫಂಡಮೆಂಟಲ್ ಅನಾಲಿಸಿಸ್ ಹೆಂಗ್ ಮಾಡಬೇಕು, ಟೆಕ್ನಿಕಲ್ ಅನಾಲಿಸಿಸ್ ಹೆಂಗ್ ಮಾಡಬೇಕು, ಯಾವ ರೀತಿ ಮಿಸ್ಟೇಕ್ ಅನ್ನ ಮಾಡಬಾರ್ದು ಹೂಡಿಕೆದಾರರು ಅನ್ನೋದನ್ನ ಬಹಳ ಸಿಂಪಲ್ ಆಗಿ ನಮ್ಮ ವೀಕ್ಷಕರಿಗೆ ಅರ್ಥ ಆಗುವ ರೀತಿ ಬಹಳ ಸಿಂಪಲ್ ಆಗಿ ಹೇಳ್ಕೊಟ್ರಿ ಸರ್. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿ ಆಗೋಣ. ಅಲ್ಲಿವರೆಗೂ ಧನ್ಯವಾದಗಳು ಸರ್. ಧನ್ಯವಾದ.